ಆ, ಎಲ್ಲರಿಗೂ ವಂದನೆಗಳಪ್ಪ. ಎಲ್ಲರಿಗೂ ವಂದನೆಗಳಮ್ಮ. ಎಲ್ಲರೂ ತಲೆ ಬಾಗಿಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ, ನಿಮ್ಮ ಶ್ರೇಷ್ಠವಾದಂತ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಅದೇ ರೀತಿಯಲ್ಲಿ ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವುದಕ್ಕೆ ಅವಕಾಶವನ್ನು, ನಿಮ್ಮನ್ನು ಕುರಿತು ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆಯ ದೇವರೇ, ಪ್ರತಿನಿತ್ಯ ಗೂಗಲ್ ಮೀಟ್ ಮೂಲಕ ತಂದೆ ನಿಮ್ಮ ವಾಕ್ಯಗಳನ್ನ ಕಲಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಾಡಿನ ಮೂಲಕ ನಿಮ್ಮನ್ನು ಘನಪಡಿಸ್ತಾ ಇದ್ದಾರೆ ತಂದೆ. ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯ ದೇವರೇ. ಮುಖ್ಯವಾಗಿ ವಾಕ್ಯಗಳನ್ನ ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ತಂದೆ. ಎಲ್ಲರನ್ನೂ ವಾಕ್ಯದ ಮೂಲಕ ಬಲಪಡಿಸಿ ತಂದೆ. ಹೇಳುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಕ್ರಿಸ್ತನ ಎರಡನೇ ಪ್ರತ್ಯಕ್ಷತೆಗಾಗಿ ಸಿದ್ಧವಾಗಿದ್ದೀವಾ? ಕ್ರಿಸ್ತನ ಎರಡನೇ ಪ್ರತ್ಯಕ್ಷತೆಗಾಗಿ ಸಿದ್ಧವಾಗಿದ್ದೀವಾ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ನಮ್ಮ ಆತ್ಮೀಯರೆಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಎರಡನೇ ಪ್ರತ್ಯಕ್ಷತೆಗಾಗಿ ಸಿದ್ಧವಾಗಿದ್ದೀವಾ ಅಂದ್ರೆ ಎರಡನೇ ಬರುವಿಕೆಗಾಗಿ, ಎರಡನೇ ಆಗಮನಕ್ಕಾಗಿ, ಕ್ರಿಸ್ತನ ಎರಡನೇ ಆಗಮನ. ಮೊದಲನೇ ಪ್ರತ್ಯಕ್ಷತೆಗಾಗಿ ಸಿದ್ಧವಾಗುವಂಥದ್ದೇನಿಲ್ಲ. ಆಲ್ರೆಡಿ ಬಂದು 1ನೇ ಶತಮಾನದಲ್ಲಿ ಬಂದು ದೇವರ ಉದ್ದೇಶಗಳು ಏನೇನಿದೆಯೋ ಅವೆಲ್ಲವನ್ನು ತಿಳಿಸಿ, ದೇವರ ಚಿತ್ತವನ್ನು ನೆರವೇರಿಸಿ, ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿ ಕೊಟ್ಟು ಪರಲೋಕಕ್ಕೆ ಹೋಗಿದ್ದಾರೆ. ಇವಾಗ ವಾಕ್ಯದ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಭು. ದೈವ ಕುಮಾರನಾಗಿರುವಂತಹ ಕ್ರಿಸ್ತನು ವಾಕ್ಯದ ರೂಪದಲ್ಲಿ ನಮ್ಮ ಜೊತೆಲಿದ್ದಾರೆ. ಪವಿತ್ರಾತ್ಮರು ಇದ್ದಾರೆ, ತಂದೆಯಾದ ದೇವರು ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಯಾರು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ನಂಬಿ ದೀಕ್ಷೆ ಸ್ನಾನ ಪಡೆದುಕೊಂಡಿರ್ತಾರೆ, ಅವರು ದೇವರ ಸೇರಿಸಲ್ಪಡ್ತಾರೆ. ಅವರಲ್ಲಿ ದೇವರ ಆತ್ಮನು, ಪವಿತ್ರಾತ್ಮನು ಬರ್ತಾನೆ ಪ್ರಿಯರೇ. ಎರಡನೇದಾಗಿ ಯೇಸು ತಂದೆಯಾದ ದೇವರು ಇರ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ನಾವು ದೇವರಿಗೆ ಸ್ಥಾನ ಕೊಟ್ಟು, ದೇವರ ವಾಕ್ಯಕ್ಕೆ ಸ್ಥಾನ ಕೊಟ್ಟು ನಾವು ಮುಂದೆ ಹೋಗ್ತಾ ಇರಬೇಕು. ನೋಡಿ, ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ನಾವು ಸಿದ್ಧರಾಗುವಂಥದ್ದು ನೋಡುತ್ತೇವೆ. ಪ್ರತಿ ದಿನದಲ್ಲಿ, ಪ್ರತಿ ದಿನಗಳು ನೋಡುವಾಗ
ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಿದ್ಧರಾಗ್ತೀವಿ. ಅದೇ ಪ್ರಕಾರ ಎಲ್ಲಿಗಾದರೂ ಪ್ರೋಗ್ರಾಮ್‌ಗಳು ಇದೆ ಅಂತ ತಿಳ್ಕೊಳ್ಳಿ. ಫಂಕ್ಷನ್‌ಗಳು, ಬರ್ತ್‌ಡೇ ಕಾರ್ಯಕ್ರಮಗಳಾಗಿರ್ಬೋದು, ಮದುವೆ ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲಾಂದ್ರೆ ಪ್ರಯಾಣ ಆಗಿರ್ಬೋದು. ನಾವು ಏನ್ ಮಾಡ್ತೀವಿ ಅಂದ್ರೆ ಸಿದ್ಧರಾಗ್ತೀವಿ. ನಾವೆಲ್ಲರೂ ಸಿದ್ಧರಾಗ್ತೀವಿ ಪ್ರಿಯರೇ. ಯಾಕೆ ಸಿದ್ಧರಾಗ್ತೀವಿ? ಪ್ರಯಾಣಗೋಸ್ಕರ ಸಿದ್ಧರಾಗ್ತೀವಿ. ಇವಾಗ 3 ದಿನ ಪ್ರಯಾಣ ಮಾಡ್ತೀವಾ ಅಥವಾ 4 ದಿನ ಪ್ರಯಾಣ ಮಾಡ್ತೀವಾ? ನೋಡಿಕೊಂಡು ನಮ್ಗೇನ್ ಬೇಕು, ನಮ್ಗೆ ವಸ್ತ್ರಗಳಾಗಿರ್ಬೋದು, ಇಲ್ಲ ಬಳಸ್ಕೊಳ್ಳೋದಕ್ಕೆ ಏನೇನ್ ಬೇಕೋ ಎಲ್ಲವನ್ನು ಕೂಡ ಸಿದ್ಧ ಮಾಡ್ಕೊಳ್ತೀವಿ. ಗಮನಿಸ್ಬೇಕು. ಈ ಲೋಕದಲ್ಲಿ ಮುಂಚಿತವಾಗಿ ಸಿದ್ಧ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಇವಾಗ 2ನೇ ಪ್ರತ್ಯಕ್ಷತೆಗಾಗಿ ಸಿದ್ಧವಾಗಿದ್ದೀವಾ ಅಂತ. 2ನೇ ಪ್ರತ್ಯಕ್ಷತೆಗಾಗಿ ಸಿದ್ಧವಾಗಿದ್ದೀವಾ? ಸಿದ್ಧವಾಗಿದ್ದೀವಂದ್ರೆ ಯಾವ ರೀತಿ ಸಿದ್ಧವಾಗೋದು? ಹೇಗೆ ಸಿದ್ಧವಾಗೋದು? ಚಿಕ್ಕದು ಗೊತ್ತು ನಮ್ಗೆ. ಪ್ರಯಾಣ ಮಾಡ್ಕೊಳ್ಳುವಾಗ, ಪ್ರಯಾಣ ಮಾಡೋದಕ್ಕೆ ಸಿದ್ಧ ಮಾಡ್ಕೊಳ್ತೀವಿ. ಎಲ್ಲಾದ್ರೂ ಎಲ್ಲಿಯಾದ್ರೂ ಫಂಕ್ಷನ್‌ಗೆ ಹೋಗ್ಬೇಕಾದ್ರೆ ಸಿದ್ಧವಾಗ್ತೀವಿ. ಹೌದಲ್ವಾ? ಹೀಗೆ ಸಿದ್ಧವಾಗುವಂಥದ್ದು ನಾವು ನೋಡ್ತೀವಿ ಪ್ರಿಯರೇ. 2ನೇ ಆಗಮನಕ್ಕಾಗಿ ನಾವೆಲ್ಲರೂ ಸಿದ್ಧವಾಗಿದ್ದೀವಾ? ಅನ್ನೋದು. ಯಾಕೆಂದ್ರೆ 2ನೇ ಆಗಮನ ನಡೆಯುತ್ತಾ, ನಡೆಯಲ್ವಾ ಅಂತ ನೋಡುವಾಗ ಖಂಡಿತವಾಗಿ ನಡೆಯುತ್ತೆ ಪ್ರಿಯರೇ. ಖಂಡಿತವಾಗಿ ನಡೆಯುತ್ತೆ. ಯಾಕೆಂದ್ರೆ ದೇವರು ಮಾತು ಕೊಟ್ಟಿದ್ದಾರಂದ್ರೆ ಖಂಡಿತವಾಗಿ ಅದು ನೆರವೇರುತ್ತೆ. ಯಾವಾಗ ಅನ್ನೋದು ಅದು ಯಾರಿಗೂ ಗೊತ್ತಿಲ್ಲ. ಯಾವಾಗ ನಡೆಯುತ್ತೆ ಅನ್ನೋದು ಈ ಪ್ರಪಂಚ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಜಾಗೃತಿಯಾಗಿರ್ಬೇಕು. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 7ನೇ ವಚನವನ್ನ ನೋಡಿ ಪ್ರಿಯರೇ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 7ನೇ ವಚನವನ್ನು. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 7ನೇ ವಚನ. ಇಗೋ ಬೇಗನೆ ಬರುತ್ತೇನೆ. ಇಗೋ ಬೇಗನೆ ಬರುತ್ತೇನೆ. ಆಮೇಲೆ 20ನೇ ವಚನ ನೋಡೋಣ. 22, 20 ಪ್ರಕಟಣೆ ಗ್ರಂಥ. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತಾನೆ. ಅದರಲ್ಲಿ 12ನೇ ವಚನ ಇರುತ್ತೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 12ನೇ ವಚನ. ಇಗೋ ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೆ. ನನ್ನ ಕೈಯಲ್ಲಿ ಅದೆ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಅಂದ್ರೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, 2ನೇ ಆಗಮನವನ್ನು ಕುರಿತು ಬರೆಯಲ್ಪಟ್ಟಂತ ಮಾತು. 1ನೇ ಆಗಮನದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. 1ನೇ ಅಂದ್ರೆ ಮೊದಲನೇ ಆಗಮನ. ಅಂದ್ರೆ ಪ್ರತ್ಯಕ್ಷವಾಗಿ ಕಾಣುವಂತಹ ಆಗಮನದು. ಪ್ರತ್ಯಕ್ಷವಾಗಿ ಕಾಣುವಂಥದ್ದು ಪ್ರಿಯರೇ. ಕಾಣುವಂತಹ ಆಗಮನ. 1ನೇ ಶತಮಾನದಲ್ಲಿ ಶರೀರಧಾರಿಯಾಗಿ ಬಂದು ಮಾನವರ ಮಧ್ಯದಲ್ಲಿ ವಾಸ ಮಾಡಿದಾರಲ್ಲ, ಅದು ಪ್ರತ್ಯಕ್ಷವಾಗಿ ಕಾಣುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ ಅವರ ಮಧ್ಯದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಇಸ್ರಾಯೇಲ್ರನ್ನ ಕಾಪಾಡುವಂತ ಒಂದು ಸಮಯ ಬಂದಾಗ ಅವ್ರ ಜೊತೆಯಲ್ಲಿ ಇರ್ತಾರೆ. ಅದೇ ಪ್ರಕಾರ ಇಸ್ರಾಯೇಲ್ಯರನ್ನು ದಂಡಿಸುವಾಗ ಉಗ್ರನಾಗಿ, ರೌದ್ರನಾಗಿ
ಇನ್ನೊಬ್ಬರ ಮೂಲಕ ಅಂದ್ರೆ ಅನ್ಯರ ಮೂಲಕ, ಅನ್ಯರ ಅರಸರ ಮೂಲಕ ಇಳಿದು ಬಂದಿದ್ದಾನಂತನೂ ಇರುತ್ತೆ ರೀ. ಅದಿರ್ಲಿ ಅದು ಇನ್ನೊಂದ್ ಸರಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳೋಣ. ಅಂದ್ರೆ ಯೇಸು ಕ್ರಿಸ್ತರು ಆಗಮನ ಇದೆ ನೋಡಿ, 2ನೇ ಆಗಮನ. ಅದು 2ನೇ ಪ್ರತ್ಯಕ್ಷತೆ ಅಂದ್ರೆ ಕಾಣುವಂಥದ್ದು. ಯೇಸು ಕ್ರಿಸ್ತರು 2ನೇ ಪ್ರತ್ಯಕ್ಷತೆಯಲ್ಲಿ ಬಂದಾಗ ಭೂಲೋಕದಲ್ಲಿದ್ದಂತ ಎಲ್ಲರೂ ಕೂಡ ಎದೆ ಬಡಿದುಕೊಳ್ಳುವಂಥದ್ದು. ಎದೆ ಬಡಿದುಕೊಳ್ಳುವಂಥದ್ದು ನಡೆಯುತ್ತೆ. ಅಂದ್ರೆ ಭೂಲೋಕ ಇರುತ್ತಾ? ಭೂಲೋಕ ಇರಲ್ಲ. ಅದು ನಡೆಯುವಂತ ಒಂದು ಘಟನೆಯನ್ನು ನೋಡಿ, ಆ ನಡೆಯುವಂತ ಆ ಘಟನೆಯನ್ನು 2ನೇ ಆಗಮನವನ್ನು, 2ನೇ ಪ್ರತ್ಯಕ್ಷತೆಯನ್ನು, ಆ ಒಂದು ಗಳಿಗೆಯನ್ನು ನೋಡಿ ಎದೆ ಬಡಿದುಕೊಳ್ಳುವಂಥದ್ದು. ನಾವು ದೇವರನ್ನ ತಿಳ್ಕೊಂಡಿಲ್ಲ, ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ, ದೇವರ ಮಾತಿಗೆ ವಿಧೇಯರಾಗಿಲ್ಲ, ನಾವು ಮೋಸ ಹೋದಿವಿ ಅಂತೇಳಿ ಆ ದಿನ ಬಾಯಿ ಬಡ್ಕೊಳ್ಳುವಂಥದ್ದು, ಇಲ್ಲ ಎದೆ ಬಡಿದುಕೊಳ್ಳುವಂಥದ್ದು. ಅಯ್ಯೋ! ನಾವು ಮೋಸ ಹೋಗಿದ್ದೀವಿ. ಅಯ್ಯೋ! ನಾವು ಮೋಸ ಹೋದಿವಿ. ಅಯ್ಯೋ! ನಾವು ಮೋಸ ಹೋದಿವಿ. ನಮ್ಮನ್ನ ಕಾಪಾಡಿ, ನಮ್ಮನ್ನ ಕಾಪಾಡಿ, ನಮ್ಮನ್ನ ಕಾಪಾಡಿ. ಅಂದ್ರೆ ಇವ್ರು ಏನಾಗಿದಾರಂತ ನೋಡುವಾಗ ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ. ಅದರಲ್ಲಿ ಇನ್ನೊಂದು ಗುಂಪು ಯಾವ್ದಪ್ಪ ಅಂತ ನೋಡುವಾಗ, ಅದರಲ್ಲಿ ಕೂಡ ಇನ್ನೊಂದು ಗುಂಪು ಏನಿರುತ್ತೆ ಅಂದ್ರೆ, ದೇವರನ್ನ ತಿಳಿದುಕೊಂಡಿದ್ದೀವಿ ಅಂತ ಹೇಳಿ, ದೇವರನ್ನ ತಿಳಿದುಕೊಂಡಿದ್ದೀವಿ ಅಂತ ಹೇಳಿ, ಮಾಯದಲ್ಲಿ ಮತ್ತಿನಲ್ಲಿ ಕಾಲವನ್ನ ಕಳೆಯುವಂತ ಮನುಷ್ಯರು, ಭಕ್ತರು, ಮೂಢ ಭಕ್ತರು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಲ್ಲಿ ಹೋಲಿಸ್ತಾರೆ. ಹೋಲಿಕೆ ಏನದು? 10 ಮಂದಿ ಕನ್ಯೆಯರಿಗೆ ಹೋಲಿಸುವಂಥದ್ದು. 10 ಮಂದಿ ಕನ್ಯೆಯರು. ನೋಡಿ ಒಂದ್ಸಾರಿ ಪ್ರಿಯರ ದೇವ್ರ ಮಕ್ಕಳಿರ. ಮತ್ತಾಯನ ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ ಆಗ ಆರತಿ 25ನೇ ಅಧ್ಯಾಯ 25ನೇ ಅಧ್ಯಾಯ 1ನೇ ವಚನದಿಂದ. ಆಗ ಪರಲೋಕ ರಾಜ್ಯವು ಆಗ ಆರತಿಗಳ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗುವುದು. ಹೋಲಿಕೆಯಾಗಿರುವುದು. ಅವರಲ್ಲಿ ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನ ತಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆ ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕೊಂಡರು. ಮದಲಿಂಗನು ಬರೋದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಆಗ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೆ, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದಿತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ, ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ ಎಂದರೆ. ನಿಮಗೆ ಗೊತ್ತಿಲ್ಲವಾದ್ದರಿಂದ. ಇದರಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲಿ ಯೆಹೂದ್ಯರನ್ನ ಕುರಿತು
ಮಾತನಾಡಿದ್ದಾರೆ. ಅದೇ ರೀತಿಯಲ್ಲಿ ಅದರಲ್ಲಿ 2ನೇ ಆಗಮನದ ವಿಷಯದಲ್ಲಿ ಕೂಡ ಒಂದು ಉಪದೇಶ ಇರುತ್ತೆ ಅದರಲ್ಲಿ. 1ನೇ ಶತಮಾನದಲ್ಲಿ ಇಸ್ರಾಯೇಲ್ರಿದ್ದರಲ್ಲ ಯೆಹೂದ್ಯರು, ಅವ್ರ ವಿಷಯದಲ್ಲಿ ಕೂಡ ಇರುತ್ತೆ. ಅವ್ರ ವಿಷಯದಲ್ಲಿ ಏನಪ್ಪಾ ಅಂದ್ರೆ, ಈ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, 24ನೇ ಅಧ್ಯಾಯ ಓದ್ಕೊಂಡು ಬಂದಾಗ, ಯೆರೂಸಲೇಮ್ ಪಟ್ಟಣಕ್ಕೆ ಭಯಂಕರವಾದಂತ ಒಂದು ಅಪಾಯ, ಇಲ್ಲಾಂದ್ರೆ ನಾಶ, ಧ್ವಂಸವಾಗುತ್ತೆ. ದೇವರು ಈ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂತ ಯೆಹೂದ್ಯರನ್ನು ಅನ್ಯರಿಗೆ ಒಪ್ಪಿಸ್ತಾ ಇದ್ದಾರೆ. ಅನ್ಯರಿಗೆ ಒಪ್ಪಿಸುವಂತ ದಿನ ಬರ್ತಾ ಇದೆ. ದೇವರು ಕೈ ಬಿಡುವಂತ ದಿನ, ದೇವರು ನಿಮ್ಮನ್ನು ಬಿಡುವಂತ ದಿನ, ಅನ್ಯರಿಗೆ ಒಪ್ಪಿಸುವಂತ ದಿನ. ಆಗ ಭಯಂಕರವಾದಂತ ಶ್ರಮೆ ಇಲ್ಲ, ಸಂಕಟಗಳು, ಮಹಾಶ್ರಮೆಗಳು ಬರುವಂತ ದಿನ. ಆದ್ದರಿಂದ ನೀವು ಸಿದ್ಧರಾಗಬೇಕು, ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ನೀವು ಈ ಪರಿಸರ ಪಟ್ಟಣ, ಯೆರೂಸಲೇಮ್ ಪಟ್ಟಣವನ್ನು, ಈ ಪರಿಸರ ಪಟ್ಟಣ ಬಿಟ್ಟು ಹೊರಟು ಹೋಗ್ಬೇಕು. ಇಲ್ಲಿ ಇರ್ಕೂಡ್ದು ಯಾರು ಕೂಡ. ಯಾರು ಇಲ್ಲಿ ಈ ಒಂದು ಪ್ರಾಂತವನ್ನು ಬಿಟ್ಟು ಹೊರಡ್ತೀರೋ ಅವರು ಕಾಪಾಡಲ್ಪಡ್ತೀರಾ. ಒಂದ್ ವೇಳೆ ಇಲ್ಲೇನೆ ಇದ್ರೆ ನಾಶವಾಗ್ತೀರಾ. ಅದಕ್ಕೆ ಆ ಒಂದು ವಿಷಯವನ್ನ ನೆನಪು ಮಾಡ್ತಾರೆ. 10 ಮಂದಿ ಕನ್ಯೆಯರಂದ್ರೆ ಭಕ್ತರು. ಕನ್ಯೆಯರಿಗೆ ಯಾವ್ದಕ್ಕೆ ಹೋಲಿಸಿದಾನಂದ್ರೆ ಭಕ್ತರಿಗೆ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಸಭೆಗೆ ಹೋಲಿಸ್ತಾನೆ. ಸಭೆಗೆ, ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ರಿಗೆ ಹೋಲಿಸ್ತಾನೆ. ಕ್ರಿಸ್ತ ಪೂರ್ವ ಇದೆಯಲ್ಲ, ಇಸ್ರಾಯೇಲ್ರಿಗೆ ಸ್ತ್ರೀಯಳು, ಇಲ್ಲಂದ್ರೆ ಪ್ರಿಯಳು, ನನ್ನ ಹೆಂಡತಿ, ಹೀಗೆ ಹೋಲಿಸ್ತಾನೆ. ಕನ್ನಿಕೆ, ಹಾಗೆ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯಾವುದಕ್ಕೆ ಹೋಲಿಸಿದಾನಂತ ನೋಡುವಾಗ ಸಭೆ, ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಸೇರ್ತೀವಲ್ವಾ, ಸಭೆ ಅಂದ್ರೆ ಎಲ್ಲಾರಿಗೂ ಎಲ್ಲಾ ಕ್ರೈಸ್ತರಿಗೂ ಹೋಲಿಸುವಂಥದ್ದು. ಗಂಡನು, ಮದಲಿಂಗನು ಯಾರಪ್ಪ ಅಂತ ನೋಡುವಾಗ ಏಸು ಕ್ರಿಸ್ತನು. ಮದಲಿಂಗನು ಏಸು ಕ್ರಿಸ್ತನು. ಇವಾಗ ಪ್ರಿಯರಾದ ದೇವರ ಮಕ್ಕಳಿರ, ಮದಲಿಂಗನಾಗಿರುವಂತ ಏಸು ಕ್ರಿಸ್ತರಿಗೋಸ್ಕರ ಸಭೆ ಸಿದ್ಧವಾಗಿರಬೇಕು. ಯಾವುದ್ರ ಮೂಲಕ ಸಿದ್ಧ ಮಾಡಿಕೊಳ್ಳಬೇಕು ಅಂತ ನೋಡುವಾಗ, ದೇವರ ವಾಕ್ಯದ ಮೂಲಕ ಸಭೆ ಸಿದ್ಧವಾಗುವಂಥದ್ದು. ಅಂದ್ರೆ ಪ್ರತಿಯೊಬ್ಬರು ಕೂಡ, ನಾನು ಯೇಸು ಕ್ರಿಸ್ತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟವನು, ನಾನು ಯೇಸು ಕ್ರಿಸ್ತನಿಗೆ ನಾನು ಹೆಂಡತಿ, ನಾನು ಯೇಸು ಕ್ರಿಸ್ತನಿಗೆ ಕನ್ಯಕೆಯಾಗಿರ್ಬೇಕು, ಅಂದ್ರೆ ಶುದ್ಧಳಾಗಿರ್ಬೇಕು, ಯಾವ ತಪ್ಪು ಮಾಡಬಾರ್ದು ಅಂತೇಳಿ ಒಂದು ಕನ್ಯಕೆ ಇರ್ತಾಳೆ ನೋಡಿ, ಶುದ್ಧವಾದಂತ ಕನ್ಯಕೆ. ಅಂದ್ರೆ ಪ್ರಿಯರ ದೇವರ ಮಕ್ಕಳಿರ, ಈಗಿನ ಕಾಲದಲ್ಲಿ ಭೌತಿಕವಾಗಿ ನೋಡುವಾಗ ಶುದ್ಧವಾದಂತವ್ರು ಇದ್ದಾರೆ ಇಲ್ವಾ ಅಂತ ಗೊತ್ತಿಲ್ಲ ರೀ. ಆದ್ರೆ ಒಂದು ನಂಬಿಕೆಯಿಂದ ಹಾಗೆ ಹೊರಡ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಪ್ರಿಯರ ದೇವರ ಮಕ್ಕಳಿರ, ಇಲ್ಲಿ ಹೇಳಿರುವಂತ ವಿಷಯ ಸಭೆಗೋಸ್ಕರ. 1ನೇ ಶತಮಾನದಲ್ಲಿ ಯೆಹೂದ್ಯರಿಗೋಸ್ಕರ ಹೇಳಿದ್ದಾನೆ. ಇಲ್ಲಿ ಮುಖ್ಯವಾಗಿ ನಾವು ಏನಪ್ಪಾ ಅಂದ್ರೆ 2ನೇ ಆಗಮನಕ್ಕಾಗಿ ಸಿದ್ಧವಾಗಿದ್ದೀವಾ? 2ನೇ ಆಗಮನಕ್ಕಾಗಿ ಸಿದ್ಧವಾಗಿದ್ದೀವಾ? ಏನ್ ಸಿದ್ಧತೆ? ಪ್ರತಿಯೊಂದು ವಿಷಯದಲ್ಲಿ ಸಿದ್ಧ ಮಾಡಿಕೊಳ್ಳುವಂಥದ್ದು ನೋಡ್ತೀವಿ. ಮನೆಯಲ್ಲಾಗಿರ್ಬೋದು, ಇಲ್ಲ ಹೊರಗಡೆ ಆಗಿರ್ಬೋದು, ಕೆಲಸದ ವಿಷಯದಲ್ಲಾಗಿರ್ಬೋದು, ಇಲ್ಲಾಂದ್ರೆ ಎಲ್ಲಿಯಾದ್ರೂ ಕಾರ್ಯಕ್ರಮ ಹೋಗುವಂತ ಒಂದು ಸಮಯದಲ್ಲೇ ಆಗಿರ್ಬೋದು, ಸಿದ್ಧತೆ ಮಾಡಿಕೊಳ್ಳುವಂಥದ್ದು. ಇದರಲ್ಲಿ ಮದಲಿಂಗನಿಗೋಸ್ಕರ ವಧುವು ಸಿದ್ಧಳಾಗ್ತಾಳೆ, ವರನಿಗೋಸ್ಕರ ವಧುವು ಸಿದ್ಧಳಾಗುವಂಥದ್ದು.
ಮದುವೆಗೋಸ್ಕರ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಮದುವೆ ಇರುತ್ತಲ್ವಾ? ಒಬ್ಬ ಪುರುಷನಿಗೆ, ಒಬ್ಬ ಸ್ತ್ರೀಯಳಿಗೆ ಮದುವೆ ಆಗುವಂಥದ್ದು. ಈ ಮದುವೆ ಸಂದರ್ಭದಲ್ಲಿ ಪುರುಷನು ಸಿದ್ಧನಾಗ್ತಾನೆ, ಸ್ತ್ರೀಯಳು ಕನ್ನಿಕೆ ಕೂಡ ಸಿದ್ಧಳಾಗ್ತಾಳೆ. ಹೇಗೆ ಸಿದ್ಧವಾಗುವಂಥದ್ದು? ಅಲಂಕರಣ, ಅಂದ್ರೆ ಮೈತುಂಬಾ ಅಲಂಕರಣ ಮಾಡಿಕೊಳ್ಳುವಂಥದ್ದು. ವಸ್ತ್ರಗಳ ಮೂಲಕ, ಒಡವೆಗಳ ಮೂಲಕ ಅಲಂಕರಿಸಿಕೊಳ್ಳುವಂಥದ್ದು. ಹೌದಲ್ವಾ? ಇದು ನೋಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಅರಸರ ಬಳಿಗೆ ಕನ್ಯೆಯರನ್ನ ಕರ್ಕೊಂಡು ಹೋಗ್ತಾರೆ. ಅರಸರ ಬಳಿಗೆ ಕನ್ಯೆಯರನ್ನ ಕರ್ಕೊಂಡು ಹೋಗೋದಿಕ್ಕೆ. ಯಾಕೆ ಅಂತ ನೋಡುವಾಗ, ಅವರಿಗೆ ರಾಣಿಯರು ಬೇಕು. ರಾಣಿಯರು ಅಂದ್ರೆ ಬುದ್ಧಿವಂತಿಕೆ ಉಳ್ಳಂತ ರಾಣಿಯರು. ಯವನ ಕಾಲದಲ್ಲಿ ಇದ್ದಂತ ಅರಸರು ಇರ್ತಾರೆ ನೋಡಿ. ಈ ಅರಸರಿಗೆ ಉಪಪತ್ನಿಯರು ಇರ್ತಾರೆ, ಅನೇಕ ಮಂದಿ ಉಪಪತ್ನಿಯರು. ಅದೇ ರೀತಿಯಲ್ಲಿ ಹೆಂಡತಿಯರಂದ್ರೆ ಒಬ್ಬರು ಇಬ್ಬರಲ್ಲ, ಅನೇಕ ಮಂದಿ ಹೆಂಡತಿಯರು ಇರ್ತಾರೆ. ಈ ಅನೇಕ ಮಂದಿ ಹೆಂಡತಿಯರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಎಲ್ಲಿ ಬುದ್ಧಿವಂತಿಕೆಯರಾದಂತ ಕನ್ಯೆಯರು ಇರ್ತಾರೋ ಆ ಕನ್ಯೆಯರನ್ನು ಹುಡುಕಿಕೊಂಡು ಆ ಅವರಿಗೆ ಮದುವೆ ಮಾಡಿಕೊಡುವಂಥದ್ದು ನೋಡ್ತೀವಿ ಹಳೆ ಒಡಂಬಡಿಕೆಯಲ್ಲಿ. ಎಸ್ತೇರಳ ಬಗ್ಗೆ ಗೊತ್ತಲ್ವಾ? ಎಸ್ತೇರಳು ಪ್ರಿಯರ ದೇವ್ರ ಮಕ್ಕಳಿರ, ಎಸ್ತೇರಳ ಇತಿಹಾಸವನ್ನು ಪರಿಶೋಧನೆ ಮಾಡುವಾಗ, ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂತ ಯೆಹೂದ್ಯರನ್ನ ಬಂಧಿಸಿ ಬಾಬೆಲ್ ಪಟ್ಟಣಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಯಾರು? ನೆಬ್ಕದ್ನೇಚರನು ಅಂದ್ರೆ ಬಾಬೆಲ್ ಸಾಮ್ರಾಜ್ಯವನ್ನು ಆಳುವಂತ ನೆಬ್ಕದ್ನೇಚರನು ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂತ ಯೆಹೂದ್ಯರನ್ನ ಸೆರೆ ಹಿಡಿದು ಕರ್ಕೊಂಡು ಹೋಗಿರ್ತಾನೆ. ಆ ಸೆರೆ ಹಿಡಿದು ಕರ್ಕೊಂಡು ಹೋಗಿರುವಂತ ಒಂದು ಜನರಲ್ಲಿ ಇವರ ತಂದೆ, ಎಸ್ತೇರಳ ತಂದೆ ತಾಯಿಗಳು ಇರ್ತಾರೆ. ಎಸ್ತೇರಳ ತಂದೆ ತಾಯಿಗಳು ಅಲ್ಲಿ ಹೋದ್ಮೇಲೆ, ಪ್ರಿಯರ ದೇವ್ರ ಮಕ್ಕಳಿಗೆ ಕೆಲವು ದಿನಗಳಾದ್ಮೇಲೆ ಎಸ್ತೇರಳ ತಂದೆ ತಾಯಿಗಳು ಮರಣ ಹೊಂದಿರ್ತಾರೆ, ಇರಲ್ಲ. ಇವಾಗ ಯಾರು ಆ ಎಸ್ತೇರಳನ್ನ ಕಾಪಾಡಿಕೊಳ್ತಾರಂತ ನೋಡುವಾಗ, ಮೊರ್ದೆಕೈ ಎನ್ನುವಂತ ಚಿಕ್ಕಪ್ಪನಿರ್ತಾನೆ. ಮೊರ್ದೆಕೈ ಅಂದ್ರೆ ಈ ಎಸ್ತೇರಳ ಚಿಕ್ಕಪ್ಪನಂತ ಹೇಳ್ಬೋದು. ಈ ಎಸ್ತೇರಳ ಚಿಕ್ಕಪ್ಪನಾಗಿರುವಂತ ಮೊರ್ದೆಕೈ ಎಂಬುವಂತ ಈತನು ಆ ಎಸ್ತೇರಳನ್ನು ಚಿಕ್ಕ ಮಗುವಾಗಿದ್ದಾಗಲೂ ಕೂಡ ಬೆಳೆಸ್ಕೊಂಡು ಬರ್ತಾನೆ, ಸಾಕ್ತಾನೆ ಆ ಮಗುವನ್ನ, ಆ ಮಗಳನ್ನು. ಕೊನೆಯದಾಗಿ ದೊಡ್ಡಕ್ಕೆ ಆಗ್ತಾಳೆ. ಒಂದು ದಿನ ಅರಸನಿಗೆ ರಾಣಿಯನ್ನ ಹುಡುಕುವಂಥದ್ದು ಆಗುತ್ತೆ. ರಾಣಿಯರನ್ನು ಹುಡುಕ್ಬೇಕು. 2ನೇ ಅಧ್ಯಾಯ, ಎಸ್ತೇರಳ ಗ್ರಂಥ 2ನೇ ಅಧ್ಯಾಯ, ಎಸ್ತೇರಳ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ಇದಾದ ನಂತರ ಅರಸನಾದ ಅಹಷ್ವೇರೋಷನು ಕೋಪವನ್ನು ಬಿಟ್ಟು ವಷ್ಟಿಯನ್ನು, ಆಕೆ ಮಾಡಿದ್ದನ್ನು, ಆಕೆಯ ವಿಷಯವಾದ ತೀರ್ಪನ್ನು ನೆನಪು ಮಾಡಿಕೊಳ್ಳುತ್ತಿರಲು. ಏನಂತ ನೋಡುವಾಗ 1ನೇ ಅಧ್ಯಾಯದಲ್ಲಿ ಏನು ನಡೆದಿರುತ್ತೆ ಅಂತ ನೋಡುವಾಗ, ದೊಡ್ಡದೊಂದು ಔತಣ. ಎಂತ ಔತಣ ಅಂದ್ರೆ, ಸುಮಾರು 120 ದೇಶಗಳ ಅರಸರೆಲ್ಲರೂ ಬಂದಿರ್ತಾರೆ. 120 ದೇಶದ ಸಂಸ್ಥಾನದವರು, ಅಂದ್ರೆ ಪ್ರಪಂಚ ದೇಶದಲ್ಲೂ ದೊಡ್ಡ ಔತಣ. ಅನೇಕ ತಿಂಗಳು ಔತಣ ನಡೆಸುವಂಥದ್ದು. 1 ದಿನ 2 ದಿನ ಔತಣ ಅಲ್ಲ, ಅನೇಕ ತಿಂಗಳ ಔತಣ ನಡೆಯುತ್ತೆ. ಪಾರ್ಟಿ. ಎಲ್ಲಾ ದೇಶದವರು ಬಂದಿರ್ತಾರೆ. ಎಲ್ಲಾ ದೇಶದವರು, ಅರಸರು, ಅಧಿಕಾರಿಗಳು ಬಂದಿರ್ತಾರೆ. ಎಷ್ಟು ದೇಶದವರು ಅಂದ್ರೆ ಸುಮಾರು 127 ದೇಶದವರು. ಅದರಲ್ಲಿ ನಮ್ಮ ಹಿಂದೂಸ್ತಾನ ಕೂಡ ಇದೆ ಪ್ರಿಯರೇ. 127 ದೇಶದವರು ಬಂದಿರ್ತಾರೆ. ಅದರಲ್ಲಿ
ಅರಸರು ಇಲ್ಲ ಉಪ ಅರಸರು, ಅವ್ರ ಜೊತೆಗೆ ಅಧಿಕಾರಿಗಳು, ಮಂತ್ರಿಗಳು, ಇಲ್ಲಾಂದ್ರೆ ಉಪಮಂತ್ರಿಗಳಂತೇಳಿ ಅನೇಕರಿರ್ತಾರೆ. ಅವರೆಲ್ಲರಿಗೆ ಹೆಡ್ ಯಾರಪ್ಪ ಅಂತ ನೋಡುವಾಗ ಅಹಶ್ವೇರೋಷನು. ಈತನು ಪ್ರಪಂಚ ದೇಶವನ್ನು ಆಳುವಂತ ಚಕ್ರವರ್ತಿ. ಈತನು ಒಂದು ಪಾರ್ಟಿಯನ್ನ ಏರ್ಪಾಟ್ ಮಾಡಿರ್ತಾನೆ. ಆ ಒಂದು ಪಾರ್ಟಿ, ಆ ಒಂದು ಔತಣ 1 ದಿನ, 2 ದಿನ, 1 ವಾರ, 2 ವಾರ ಅಲ್ಲ. ಅನೇಕ ತಿಂಗಳುಗಳು. ಪ್ರತಿನಿತ್ಯ ಕೂಡ ಅವ್ರಿಗೆ ಏನು ಊಟ ಬೇಕು, ಏನು ಕುಡಿಬೇಕು ಧಾರಾಳವಾಗಿ, ಅಂದ್ರೆ ಯಾರಿಗೂ ಒತ್ತಾಯ ಮಾಡಬಾರದು. ಧಾರಾಳವಾಗಿ ತಿನ್ಬೇಕು, ಧಾರಾಳವಾಗಿ ಕುಡಿಬಹುದು. ಒಟ್ಟಿನಲ್ಲಿ ಎಲ್ಲಾರು ಕೂಡ ಖುಷಿಯಾಗಿರ್ಬೇಕು ಅಂತೇಳಿ. ಒಂದು ದಿನ ಈ ಅರಸನ್ ಏನ್ ಮಾಡ್ತಾನಂತ ನೋಡುವಾಗ, ಎಲ್ಲಾರು ಕುಡಿದು ಮತ್ತಿನಲ್ಲಿ ಆನಂದದಲ್ಲಿ ಇರುವಂತ ಸಮಯದಲ್ಲಿ ಈತನೊಂದು ಆ ಆಲೋಚನೆ. ಎಂತ ಆಲೋಚನೆ ಅಂದ್ರೆ, ತನ್ನ ಹೆಂಡತಿಯಾಗಿರುವಂತ ರಾಣಿಯನ್ನು ಕರೆಸಿ ಆಕೆಯ ಒಂದು ಅಂದವನ್ನ ಎಲ್ಲರಿಗೆ ತೋರಿಸ್ತೀನಿ. ನಾನಿವಾಗ ನನ್ನ ಹೆಂಡತಿಯ ಅಂದವನ್ನು ಎಲ್ಲರಿಗೆ ತೋರಿಸ್ತೀನಿ ಅಂತೇಳಿ ತನ್ನ ಹೆಂಡತಿ ಅಂದ್ರೆ ರಾಣಿಯನ್ನ, ಆಕೆ ಹೆಸರು ಪ್ರಿಯರಾದ ದೇವರ ಮಕ್ಕಳಿರ 2ನೇ ಅಧ್ಯಾಯ 1ನೇ ವಚನದಲ್ಲಿ ವಷ್ಟಿ ವಷ್ಟಿ ಅಂತ ಇರುತ್ತೆ. ಇದು 1ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದು ನೀವು ಆಮೇಲೆ ಓದ್ಕೊಳ್ಳಿ ಪ್ರಿಯರೇ. ಓಕೆನಾ? ವಷ್ಟಿಯಳು. ಈಕೆಯನ್ನ ಕರೆಸಿ ಈಕೆಯ ಅಂದವನ್ನ ಎಲ್ಲರಿಗೆ ತೋರಿಸ್ಬೇಕ. ಅಂದ್ರೆ ಕುಡ್ದ ಮತ್ತಿನಲ್ಲ, ಎಲ್ಲಾರು ಆನಂದ ಪಡ್ಬೇಕ ಎನ್ನುವಂತ ಒಂದು ಈ ಏನದು ಹುಚ್ಚದು. ಯಾರಾದ್ರೂ ತನ್ನ ಹೆಂಡತಿಯನ್ನ ಅನೇಕರಿಗೆ ತೋರಿಸ್ತಾರ ಪ್ರಿಯರೇ. ಮತ್ತೆ ಈತನು ಪ್ರಪಂಚ ದೇಶವನ್ನು ಆಳುವಂತ ಒಬ್ಬ ಅರಸನು. ಅದು ಹುಚ್ಚು ಆಲೋಚನೆ. ಆದ್ರೆ ಅದರಿಂದ ಕೂಡ ಏನಪ್ಪಾ ಅಂದ್ರೆ, ದೇವರ ಒಂದು ಉದ್ದೇಶ ಕೂಡ ಹೇಗೆ ಅಂತಂದ್ರೆ, ಆ ಸ್ಥಾನದಲ್ಲಿ ಎಸ್ತೇರಳನ್ನ ಕುಂದಿರಿಸ್ಬೇಕು. ದೇವ್ರ ಉದ್ದೇಶ ಆ ಸ್ಥಾನದಲ್ಲಿ ಎಸ್ತೇರಳನ್ನ ಯಾಕೆ ಕುಂದಿರಿಸ್ಬೇಕು ಅಂತ ನೋಡುವಾಗ, ಆ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಇನ್ನೊಬ್ಬನು ಬರ್ತಾನೆ. ಅದೇ ಕಾಲದಲ್ಲಿ ಇನ್ನೊಬ್ಬನು ಏನಪ್ಪಾ ಅಂತ ನೋಡುವಾಗ ಆಮಾನನು. ಈ ಎಸ್ತೇರಳು ಇದ್ದಂತ ಕಾಲದಲ್ಲಿ, ಮೊರ್ದೆಕೈ ಇದ್ದಂತ ಕಾಲದಲ್ಲಿ ಆಮಾನ್. ಈ ಆಮಾನನ್ ಏನ್ ಮಾಡ್ತಾನಂತ ನೋಡುವಾಗ, ಟೋಟಲ್ ಯೆಹೂದ್ಯರನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ಬೇಕು, ನಾಶ ಮಾಡಬೇಕು, ಸಂಹಾರ ಮಾಡಬೇಕು ಎಂಬೊಂದು ಕುತಂತ್ರ ಮಾಡ್ತಾನೆ. ಸಂಹಾರ ಮಾಡಬೇಕು ಎಂಬೊಂದು ಕುತಂತ್ರ ಆಮಾನನ ಹೃದಯದಲ್ಲಿ ಸೈತಾನನು. ಇದನ್ನ ತಿಳಿದಂತ ದೇವರು ಯೆಹೂದ್ಯರನ್ನ ಹೇಗಾದ್ರೂ ಮಾಡಿ ಕಾಪಾಡಿಕೊಳ್ಬೇಕಲ್ವಾ? ಕಾಪಾಡಿಕೊಳ್ಳೋದಕ್ಕೆ ಮುಂಚಿತವಾದಂತ ಸಿದ್ಧತೆ ದೇವ್ರು ಮಾಡುವಂಥದ್ದು. ಅದಕ್ಕೆ ವಷ್ಟಿಯಳನ್ನು ಅರಸನ ಸ್ಥಾನದಿಂದ ತೆಗೆದುಹಾಕಿ ಆ ಸ್ಥಾನದಲ್ಲಿ ಎಸ್ತೇರಳನ್ನ ದೇವ್ರು ಕುಂದಿರಿಸ್ತಾ ಇದ್ದಾನೆ. ವಷ್ಟಿಯಳನ್ನು ಯಾಕೆ ತೆಗೆದಾಕ್ತಾನಂತ ನೋಡುವಾಗ, ಅಹಶ್ವೇರೋಷನು ಅರಸನು ಆಕೆಯನ್ನ ಕರೆದುಕೊಂಡು ಬನ್ನಿ ಅಂದಾಗ, ಯಾಕೆ ಬರ್ಬೋದು, ಅಂದ್ರೆ ಒಳ್ಳೆ ಅಲಂಕರಣ ಮಾಡಿಕೊಂಡು ಬರ್ಬೋದು. ಅದನ್ನ ಬಿಟ್ಟು ಆಕೆಯ ಅಂದವನ್ನು ಎಲ್ಲರಿಗೆ ಪ್ರದರ್ಶನ ಮಾಡಬೇಕು, ಎಲ್ಲರಿಗೂ ತೋರಿಸ್ತೀನಿ ಅಂದ್ರೆ ಅದು ಸರಿ ಅಲ್ವಲ್ಲ. ರಾಣಿ ಅಂದ್ಮೇಲೆ ರಾಣಿ ಅಂದ ಮೇಲೆ ಆಕೆಗೆ ಒಂದು ಉನ್ನತ ಸ್ಥಾನ ಇರುತ್ತೆ. ಆಕೆ ಅಂದವನ್ನು ಯಾರು ನೋಡ್ಕೋಬೇಕು? ಗಂಡನಾಗಿರುವಂತ ಆತ ನೋಡ್ಬೇಕು, ಆತನ ಅನುಭವಿಸ್ಬೇಕು. ಅದು ತಪ್ಪಿಲ್ಲ, ಅದು ಒಳ್ಳೇದು, ಅದು ರೈಟ್, ಅದು ದೇವ್ರು ಕೊಟ್ಟಂತ ಒಂದು ನೇಮ. ಅದನ್ನ ಬಿಟ್ಟು ಈಕೆ ಅಂದವನ್ನು ಎಲ್ಲರಿಗೆ ಪರಿಚಯ ಮಾಡ್ತೀನಿ, ಎಲ್ಲರಿಗೆ ತೋರಿಸ್ಕೊಡ್ತೀನಿ ಅಂದ್ರೆ ಆಕೆ ಒಪ್ಪಲ್ಲ. ಆಕೆ ಒಪ್ಪದೇ ಇರುವುದರಿಂದ ಈ ಅರಸನ್ ದೊಡ್ಡದಾಗಿ ಫೀಲ್ ಆಗ್ತಾನೆ. ಫೀಲ್ ಆಗುವಂಥದ್ದು, ಅಯ್ಯೋ ನನ್ನ ಮಾತನ್ನ ಕೇಳಿಲ್ಲಲ್ಲ ನನ್ನ ಹೆಂಡತಿ, ನನ್ನ ಮಾತನ್ನ ಕೇಳಿಲ್ಲಲ್ಲ ನನ್ನ ಹೆಂಡತಿ ಅಂದಾಗ ಅವಾಗ ಏನ್ ಮಾಡ್ಬೇಕು? ನನ್ನ ಮಾತನ್ನ ತಿರಸ್ಕಾರ ಮಾಡಿದ್ದಾಳಂತೇಳಿ ಬಹಿಷ್ಕರಣ ಮಾಡ್ತಾರೆ. ತನ್ನ ಹೆಂಡತಿಯನ್ನ ಬಹಿಷ್ಕರಣ. ಅಂದ್ರೆ ಅರಸನ ಆಜ್ಞೆಯನ್ನ ಕೇಳಿಲ್ಲ, ಮೀರಿದ್ದಾಳಂತೇಳಿ ತನ್ನ ಹೆಂಡತಿಯನ್ನ ಬಹಿಷ್ಕರಣ, ರಾಣಿಯನ್ನ. ಬೇಡ ಈಕೆ. ಅಂದ್ರೆ ಏನು? ಅವನು ಅರಸನು,
ಅವನು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೊಳ್ಬೇಕು, ಬಟ್ಟೆ ಬಿಚ್ಚಿದ್ರೆ ಬಿಚ್ಚಾಕ್ಬೇಕು. ಇದೆಂತ ದರಿದ್ರ? ದರಿದ್ರನೇ. ಬೇಡಂತೇಳಿ ಆಕೆ ಸೈಡ್ ಆಗ್ತಾಳೆ. ಪ್ರಿಯರ ದೇವ್ರ ಮಕ್ಳಿರ, ಕೆಲವು ದಿನಗಳು ಚಿಂತೆ ಮಾಡ್ಕೊಂಡು ಕೊರಗ್ತಾ ಇರ್ತಾನೆ. ನನ್ನ ಮಾತು ಕೇಳಿಲ್ಲಲ್ಲ ಈಕೆ, ನನ್ನ ಮಾತು ಕೇಳಿಲ್ಲಲ್ಲ. ಎಲ್ಲಾರ ಮುಂದೆ ನನ್ನನ್ನ ಅವಮಾನ ಪಡಿಸಿದ್ಲು. ದೊಡ್ಡ ದೊಡ್ಡ ಔತಣವನ್ನು ನಡೆಯುವಾಗ ಏನ್ ಈ ತರ ಆಯ್ತಲ್ಲ ಅಂತೇಳಿ ಚಿಂತೆ ಮಾಡ್ಕೊಂಡು ಕೊರಗುತ್ತಾ ಒಂದು ರೀತಿಯಲ್ಲಿ ಇರ್ತಾನೆ ಪ್ರಿಯರೇ. ಅವಾಗ ಆತನ ಕೈ ಕೆಳಗಡೆ ಅನೇಕ ಮಂದಿ ಅಧಿಕಾರಿಗಳಿರ್ತಾರಲ್ಲ, ಕೆಲವರು ಬಂದು ಅಯ್ಯ, ಆಕೆ ಸ್ಥಾನದಲ್ಲಿ ಇನ್ನೊಬ್ಬಾಕೆಯನ್ನ ಆರಿಸಿಕೊಳ್ಳುವ, ಆಕೆ ಸ್ಥಾನದಲ್ಲಿ, ರಾಣಿಯ ಸ್ಥಾನದಲ್ಲಿ, ವಷ್ಟಿಯಳ ಸ್ಥಾನದಲ್ಲಿ ಮತ್ತೊಬ್ಬಳನ್ನ ಆರಿಸಿಕೊಳ್ಳೋಣವಾ ಯಾರನ್ನಾದ್ರೂ? ನೀವು ಓಕೆ ಅಂದ್ರೆ ಮತ್ತೆ ನಾವು ಹುಡುಕ್ತಿವಿ, ಕನ್ಯೆಯರನ್ನು ಹುಡುಕ್ತಿವಿ, ಸುಂದರಿಯರನ್ನ, ಸೌಂದರ್ಯ ಉಳ್ಳವರನ್ನು ನಾವು ಹುಡುಕ್ತಿವಯ್ಯ, ನಿಮ್ಮ ಅನುಮತಿ ಕೊಟ್ರೆ ಅಂದಾಗ, ಆಯ್ತು ಹುಡುಕಿ ಅಂತೇಳಿ ಅನುಮತಿ ಕೊಡ್ತಾನೆ. ಹುಡುಕಿ ಅಂತೇಳಿ ಅನುಮತಿ ಕೊಟ್ಟಾಗ ಎಲ್ಲೆಲ್ಲಿ ಈ ಕನ್ಯೆಯರಿರ್ತಾರೆ, ಮದುವೆ ಮಾಡಿಕೊಳ್ಳದಂತ ಯುವತಿಯರು, ಯುವತಿಯರಲ್ಲಿ ಏನ್ರಿ ಸೌಂದರ್ಯವಂತಿಯರು, ಸುಂದರಿಯರು ಎಲ್ಲೆಲ್ಲಿದ್ದಾರೆ ನೋಡಿ ಅನೇಕ ಪ್ರಾಂತಗಳಲ್ಲಿ ಹುಡುಕಿ ಆ ಕನ್ನಿಕೆಯರನ್ನು ಆ ಒಂದು ಅರಮನೆಯಲ್ಲಿ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದ ತಕ್ಷಣ ಏಕ್ದಮ್ ಅರಸನ ಬಳಿಯಲ್ಲಿ ಕರ್ಕೊಂಡು ಹೋಗಲ್ಲ, ಗಮನಿಸ್ಬೇಕು. ಕರೆದುಕೊಂಡು ಬಂದ ಮೇಲೆ ಅಂದ್ರೆ ಎಲ್ಲೆಲ್ಲಿ ಕನ್ಯೆಯರು ಇರ್ತಾರೋ ಆ ಕನ್ಯೆಯರಲ್ಲಿ ಆ ಅಂದ್ರೆ ಏನಪ್ಪಾ, ಸುಂದರಿ ಎಲ್ಲಿರ್ತಾರೆ ಅವರನ್ನ ಕರ್ಕೊಂಡು ಬರ್ತಾರೆ. ಕರೆದುಕೊಂಡು ಬಂದ ಮೇಲೆ ಏಕ್ದಮ್ ಅರಸನ ಬಳಿಯಲ್ಲಿ ಕರೆದುಕೊಂಡು ಹೋಗಲ್ಲ. ಮತ್ತೇನ್ ಮಾಡ್ತಾರೆ ಅಂತ ನೋಡುವಾಗ ಸುಮಾರು 1 ವರ್ಷದವರೆಗೆ ಅರಮನೆಯಲ್ಲಿ ಅವರಿಗೆ ಒಳ್ಳೆ ಊಟದ ಉಪಚಾರ. ಎರಡನೇದಾಗಿ ಅರಸನ ಬಳಿಯಲ್ಲಿ ಹೋಗ್ಬೇಕಾದ್ರೆ ಆ ವಸ್ತ್ರಗಳು, ಒಡವೆಗಳು ಒಂದು ರೀತಿಯಲ್ಲಿ ಅಂದವಾಗಿ ತಯಾರಾಗ್ಬೇಕಲ್ವಾ? ಅದು ಟ್ರೈನಿಂಗ್ ಕೊಡ್ತಾರೆ ಅವರು. ಅಂದ್ರೆ 1 ವರ್ಷ ಬೇಕಾ ಬ್ರದರ್ ಅಂತ ನೀವು ಕೇಳ್ಬೋದು. ಅಂದ್ರೆ ಅಲ್ಲಿ ಅವ್ರನ್ನ ಸಿದ್ಧತೆ ಮಾಡಬೇಕಾದ್ರೆ ಅಲಂಕರಣ ಅಂದ್ರೆ ಸುಗಂಧ ತೈಲದ ಮೂಲಕ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರು ಏನಪ್ಪಾ ಅಂತಂದ್ರೆ, ಇವಾಗ ನೋಡಿ ಈಗಿನ ಕಾಲದಲ್ಲಿ ಮದುವೆ ಮಂಟಪದಲ್ಲಿ ಒಬ್ಬ ಕನ್ನಿಕೆಯನ್ನ, ಮದುಮಗಳನ್ನ ಸಿದ್ಧ ಮಾಡಿ ಕರ್ಕೊಂಡು ಹೋಗ್ತಾರಲ್ಲ, ಕರ್ಕೊಂಡು ಹೋಗೋದಿಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ ಸಿದ್ಧ ಮಾಡ್ತಾರೆ. ಅದೊಳು ಸಿಂಗಾರ ಮಾಡ್ತಾರೆ ಎಲ್ಲಾ ರೀತಿ. ಅದು 1 ದಿನದಲ್ಲಿ ರೆಡಿ ಆಗುತ್ತೆ. ಆದರೆ ಇವ್ರನ್ನ ಸಿದ್ಧ ಮಾಡ್ಬೇಕಾದ್ರೆ ಮುಂಚಿತವಾಗಿ ಅವರಿಗೆ ಒಳ್ಳೆ ಊಟ ಕೊಡ್ತಾರೆ. ಅಂದ್ರೆ ಊಟ ಕೊಟ್ಟು ಒಳ್ಳೆ ರೀತಿಯಿಂದ, ಯಾಕೆಂದ್ರೆ ಎಲ್ಲಾರು ಸಂತೋಷವಾಗಿರ್ಬೇಕು, ಮುಖದಲ್ಲಿ ಕಳೆ ಇರ್ಬೇಕು, ಮುಖದಲ್ಲಿ ನಗು ಇರ್ಬೇಕು. ಹೊಸದಾಗಿ ಕರ್ಕೊಂಡು ಬಂದಿರ್ತಾರೆ, ಕರ್ಕೊಂಡು ಬಂದಾಗ ಮುಖಗಳು ಹೇಗಿರುತ್ತೆ ಪ್ರಿಯರೇ? ಎಲ್ಲ ಒಂದು ರೀತಿಯಲ್ಲಿ ಸೌಂದರ್ಯವಂತರ ಆಗಿದ್ರು ಕೂಡ ಮನೆಯಲ್ಲಿ ತಂದೆ ತಾಯಿಗಳನ್ನೇ ಬಿಟ್ಟು ಬಂದಿದೀವಿ ಅಂತೇಳಿ ಆ ರೀತಿ ಚಿಂತೆ ಅದು ಇದು ಇರುತ್ತಲ್ಲ, ಅವೆಲ್ಲ ಸೆಟ್ ಆಗ್ಬೇಕಾದ್ರೆ ಅವರನ್ನ ಸುಮಾರು 1 ವರ್ಷ ತನಕ ಅಲ್ಲಿ ಆ ಅರಮನೆಯಲ್ಲಿ ಸೇರಿಸ್ಕೊಳ್ತಾರೆ. ಎರಡನೇದಾಗಿ ಅವರನ್ನ ಸಿದ್ಧ ಮಾಡುವಂಥದ್ದು ನೋಡಿ ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ, ಎಸ್ತೇರಳು 2ನೇ ಅಧ್ಯಾಯ 12ನೇ ವಚನ, 12ನೇ ವಚನವನ್ನ ನೋಡಿ. ಕನ್ಯೆಯರ ಲೇಪನ ಕಾಲವು ಕನ್ಯೆಯರ ಲೇಪನ ಕಾಲ ಪೂರೈಸುವುದಕ್ಕೆ ಪೂರೈಸು ಗಂಧಸರ ಪ್ರಯೋಗದಲ್ಲಿ 6 ತಿಂಗಳು ಗಂಧರಸ ಪ್ರಯೋಗದಲ್ಲಿ 6 ತಿಂಗಳು ಪರಿಮಳ ಪರಿಮಳ ದ್ರವ್ಯ ದ್ರವ್ಯ, ಕಾಂತಿವರ್ಧಕ ದ್ರವ್ಯಗಳ ದ್ರವ್ಯಗಳ ಪ್ರಯೋಗದಲ್ಲಿ 6 ತಿಂಗಳು, ಅಂತೂ 12 ತಿಂಗಳು ಕಳೆದವು. ಕಳೆದವು. 12 ತಿಂಗಳು ಕಳೆದವು. ಆ ಕಾಲ ಮುಗಿದ ನಂತರ ರಾಜಸ್ತ್ರೀಯರ ವಿಷಯವಾದ ನೇಮದ ಮೇರೆಗೆ ತನ್ನನ್ನು ಸಿದ್ಧಪಡಿಸಿಕೊಂಡ ಪ್ರತಿಯೊಬ್ಬ ಕನ್ಯೆಯು ಅರಸನಾದ ಅಹಷ್ವೇರೋಷನ ಬಳಿಗೆ ಹೋಗುವಳು. ಅಂದ್ರೆ ಅಹಷ್ವೇರೋಷನ ಬಳಿಗೆ ಹೋಗ್ಬೇಕಾದ್ರೆ
ಅಹಷ್ವೇರೋಷನು ಪ್ರಪಂಚ ದೇಶವನ್ನು ಆಳುವಂತ ಚಕ್ರವರ್ತಿ ಆಗಿರುವುದರಿಂದ ಆತನ ಬಳಿಯಲ್ಲಿ ಕನ್ಯರು ಹೋಗ್ಬೇಕಾದ್ರೆ ಅನುಮತಿ ಬೇಕು. ಯಾವಾಗ ಬೇಕು ಅವಾಗ ಹೋಗಂಗಿಲ್ಲ. ರಾಣಿಯರು ಹೋಗ್ಬೇಕಾದ್ರೆ ಅನುಮತಿ ಇರ್ಬೇಕು. ಯಾರನ್ನ ಕರ್ಕೊಂಡ್ ಬರ್ಬೇಕು? ಇಂಥವ್ರು ಸಿದ್ಧರಾಗಿದ್ದಾರೆ. ಇಂಥವ್ರು ಸಿದ್ಧರಾಗಿದ್ದಾರೆ ಕರ್ಕೊಂಡ್ ಬರ್ತೀವಿ ಅಂತೇಳಿ ಒಂದು ದಿನ ನೇಮಕ ಮಾಡ್ತಾರೆ. ಆ ನೇಮಕ ಮಾಡಿದಾಗ ಒಬ್ಬೊಬ್ರು ಹೋಗ್ಬೇಕು. ಅದರಲ್ಲಿ ಎಸ್ತೇರಳು ಕೂಡ ಇದ್ದಾಳೆ ಪ್ರಿಯರೇ. ಅದರಲ್ಲಿ ಯಾರಿದ್ದಾರೆ? ಎಸ್ತೇರಳು. ಎಸ್ತೇರಳು ಯಾರು? ಯೆಹೂದ್ಯ ಜನಾಂಗದಲ್ಲಿದ್ದಂತ ಮಗಳು. ಈಕೆಯನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಈಕೆಯನ್ನು ಒಟ್ನಲ್ಲಿ ಅನೇಕ ಮಂದಿ ಕನ್ಯೆಯರಲ್ಲಿ ಎಸ್ತೇರಳು ಕೂಡ ಇದ್ದಾಳೆ. ಎಲ್ಲರಲ್ಲಿ ಪ್ರಿಯರ ದೇವರ ಮಕ್ಕಳಿರ ಎಲ್ಲರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ? ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ ಆತ? ಯಾರು ಸೆಲೆಕ್ಟ್ ಆಗ್ತಾರೆ? ಯಾರನ್ನ ನೋಡಿ ಇಷ್ಟಪಡ್ತಾನೆ ಆತ? ಯಾರನ್ನ ನೋಡಿ ಇಷ್ಟಪಡ್ತಾನೆ ಆತ? ಒಬ್ಬ ಚಕ್ರವರ್ತಿ. ಅಂದ್ರೆ ಇದು ಸ್ವಲ್ಪ ಏನಪ್ಪಾ ಅಂದ್ರೆ ನಡೆದಿರುವಂತ ಘಟನೆ. ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕನ್ಯಕೆ ಅಂದ್ರೆ ಸಭೆ. ಈ ಕನ್ಯಕೆ ಆಗಿರುವಂತ ಭಕ್ತರು ದೇವರಿಗೆ ಇಷ್ಟರಾಗ್ಬೇಕು. ಇವಾಗ ಭೌತಿಕವಾಗಿ ಒಬ್ಬ ಕನ್ಯೆಯನ್ನು, ಒಬ್ಬ ಹುಡುಗಿಯನ್ನು ಒಬ್ಬ ಪುರುಷನು ಇಷ್ಟಪಡ್ಬೇಕಾದ್ರೆ ಅಲ್ಲಿ ಆಕೆಯ ಒಂದು ಸೌಂದರ್ಯವನ್ನ, ಇಲ್ಲಾಂದ್ರೆ ಆಕೆಯ ಮುಖವನ್ನು ನೋಡಿ ಇಷ್ಟಪಡ್ಬೇಕಲ್ವಾ? ಮತ್ತೆ ಇಷ್ಟಪಡ್ಬೇಕಾದ್ರೆ ಹೇಗಿರ್ಬೇಕು? ಒಬ್ಬ ಚಕ್ರವರ್ತಿ ಇಷ್ಟಪಡ್ಬೇಕಾದ್ರೆ ಹೇಗಿರ್ಬೇಕು? ಆ ರೀತಿಯಲ್ಲಿ ಸಿದ್ಧರಾಗಿದ್ದಾರೆ. ಆ ರೀತಿ ಸಿದ್ಧರಾಗಿದ್ದಾರೆ. ಅದರಲ್ಲಿ ಎಸ್ತೇರಳನ್ನು ಆತನು ಇಷ್ಟಪಡ್ತಾನೆ. ಅನೇಕ ಮಂದಿ ಕನ್ಯೆಯರಲ್ಲಿ ಇಷ್ಟಪಡ್ಬೇಕಾದ್ರೆ ಪ್ರಿಯರ ದೇವರ ಮಕ್ಕಳಿರ ಅದಕ್ಕಿಂತ ಮುಂಚಿತವಾಗಿ ಆಕೆ ಸಿದ್ಧಳಾಗುವಂಥದ್ದು. ಅನೇಕ ಮಂದಿ ಕನ್ಯೆಯರು ಸಿದ್ಧರಾಗ್ತಾರೆ. ಅದರಲ್ಲಿ ಎಸ್ತೇರಳನ್ನ ಆತನ ಇಷ್ಟಪಟ್ಟಿದ್ದಾನಂದ್ರೆ ಒಂದ್ಸಾರಿ ನೀವು ಗಮನಿಸ್ಬೇಕು. ಅಲ್ಲಿ ನಡೆದಿರುವಂತ ವಿಷಯ ಇರ್ಲಿ, ಅದು ಬೇರೆ, ಅಂದ್ರೆ ಇತಿಹಾಸ ಬೇರೆ ಇರುತ್ತೆ ಇಲ್ಲಿ ಪ್ರಿಯರೇ. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬ ಕನ್ನಿಕೆ ಒಬ್ಬ ಪುರುಷನಿಗೆ ಇಷ್ಟ ಆಗ್ಬೇಕಾದ್ರೆ ಸಿದ್ಧಳಾಗ್ಬೇಕು. ಅದೇ ಪ್ರಕಾರ ಈ ಸ್ತ್ರೀ ಪುರುಷರ ಮಧ್ಯದಲ್ಲಿ ಅಂದ್ರೆ ಹುಡುಗಿಯನ್ನ ನೋಡೋದಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಲ್ಲಿ ಮದುವೆ ಮಾಡೋದು ತಂದೆ ತಾಯಿಗಳು ಮಗನನ್ನು ಕರೆದುಕೊಂಡು ಹೋಗಿ ಹುಡುಗಿಯನ್ನ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹುಡುಗಿ ಸಿದ್ಧಳಾಗಿ, ಅಂದ್ರೆ ಅವ್ರ ತಂದೆ ತಾಯಿಗಳು ಕೂಡ ಹುಡುಗಿಯನ್ನು ಸಿದ್ಧ ಮಾಡ್ತಾರೆ. ಪುರುಷನು ಚೆನ್ನಾಗಿರ್ಬೇಕು, ಆ ಹುಡುಗಿನೂ ಚೆನ್ನಾಗಿರ್ಬೇಕು. ಇಲ್ಲಿ ಪ್ರಿಯರ ದೇವ್ರ ಮಕ್ಕಳಿಗೆ ಒಟ್ನಲ್ಲಿ ಒಬ್ಬ ಪುರುಷನು ಇಷ್ಟ ಆಗ್ಬೇಕಾದ್ರೆ, ಒಬ್ಬ ಪುರುಷನು ಇಷ್ಟಪಡಬೇಕಾದ್ರೆ, ಒಬ್ಬ ಅರಸನ ಇಷ್ಟಪಡಬೇಕಾದ್ರೆ ಈ ಕನ್ಯೆಯರಲ್ಲಿ ಪ್ರಿಯರ ದೇವ್ರ ಮಕ್ಕಳಿಗೆ ಎಲ್ಲರನ್ನ ಇಷ್ಟಪಡಲ್ಲ. ತಾನು ಯಾರು ಮನಸ್ಸಿಗೆ ಒಪ್ಪುತ್ತಾರೋ ಅವ್ರನ್ನ ಇಷ್ಟಪಡ್ತಾನೆ. ಅವಾಗ ಎಸ್ತೇರಳನ್ನ ಅರಮನೆಯಲ್ಲಿ ಸೇರಿಸ್ಕೊಳ್ಳುವಂಥದ್ದು ನಡೆಯುತ್ತೆ. ರಾಣಿ ಆಗ್ತಾಳೆ. ಎಸ್ತೇರಳು ರಾಣಿ ಆಗ್ತಾಳೆ. ಎಷ್ಟು ದಿನದವರೆಗೆ ಎದು ನೋಡ್ತಾರೆ ಹೇಳಿ? ಎಷ್ಟು ದಿನದವರೆಗೆ? ಇವಾಗ ಅರಸನ ಬಳಿಯಲ್ಲಿ ಹೋಗ್ಬೇಕು. ಈ ಅರಸನು ನನ್ನನ್ನು ಇಷ್ಟಪಡ್ತಾನ ಪಡಲ್ವಾ? ನಾನು ಹೇಗಿದ್ರೆ ಇಷ್ಟಪಡ್ತಾನೆ? ನಾನು ಹೇಗಿರ್ಬೇಕು? ನಾನು ಮಾತಾಡಬೇಕು? ಹೇಗೆ ನನ್ನ ದೇಹವನ್ನ ಅಲಂಕರಣ ಮಾಡ್ಕೊಳ್ಬೇಕು? ಅಂದ್ರೆ ಸುಮಾರು 1 ವರ್ಷದವರೆಗೆ ಟ್ರೈನಿಂಗು. ಹೀಗಿದ್ರೆ ಚೆನ್ನಾಗಿರುತ್ತಾ? ಹಾಗಿದ್ರೆ ಚೆನ್ನಾಗಿರುತ್ತಾ? ಕಳೆ ಇರ್ಬೇಕು, ಅಂದವಾಗಿ ಕಾಣಬೇಕು ಅಂತ. ಇದು ಭೌತಿಕವಾಗಿ. ಇವಾಗ ಸಭೆ ಇದೆ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಸಭೆ, ದೇವರ ಸಭೆಗೆ ಏನು ಹೋಲಿಸಿದ್ದಾನೆ? ದೇವರ ಸಭೆಗೆ ಏನನ್ನು ಹೋಲಿಸಿದ್ದಾನೆ ಪ್ರಿಯರ ದೇವರ ಮಕ್ಕಳಿರ? ಒಂದ್ಸಾರಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ಅಧ್ಯಾಯ. ನೀವು
ದೇವರಿಂದ ಇಲ್ಲಾಂದ್ರೆ ಕರೆಯಲ್ಪಟ್ಟವರಾದ ಅದಕ್ಕಿಂತ ಮುಂಚಿತವಾಗಿ ಒಂದ್ ನಿಮಿಷಮ್ಮ, ಅದಕ್ಕಿಂತ ಮುಂಚಿತವಾಗಿ 5ನೇ ಅಧ್ಯಾಯ 5ನೇ ಅಧ್ಯಾಯ 25ನೇ ವಚನವನ್ನ ನೋಡೋಣ. 5ನೇ ಅಧ್ಯಾಯ 25ನೇ ವಚನ. ಪುರುಷರೇ, ಪುರುಷರೇ, ಕ್ರಿಸ್ತನು ಸಭೆಯನ್ನು ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ಪ್ರೀತಿಸಿರಿ. ಆತನು ಆತನು ಅದನ್ನು ಪ್ರತಿಷ್ಠೆ ಪ್ರತಿಷ್ಠೆಪಡಿಸುವುದಕ್ಕಾಗಿ ಪಡಿಸುವುದಕ್ಕಾಗಿ ತನ್ನನ್ನು ತನ್ನನ್ನು ಒಪ್ಪಿಸಿ ಅದನ್ನು ಕಳಂಕ, ಕಳ ಸುಕ್ಕು ಮುಂತಾದಲ್ಲೊಂದು ಮುಂತಾದಲ್ಲೊಂದು ಇಲ್ಲದ ಇಲ್ಲದ ಕನ್ನಿಕೆಯೋ ಎಂಬಂತೆ ಕನ್ನಿಕೆಯಂತೆ ಪರಿಶುದ್ಧವೂ ನಿರ್ದೋಷವೂ ನಿರ್ದೋಷವೂ ಮಹಿಮೆಯುಳ್ಳ ಮಹಿಮೆಯುಳ್ಳ ಆಗಿರುವ ಆಗಿರುವ ಸಭೆಯನ್ನಾಗಿ ಸಭೆಯನ್ನು ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಶುದ್ಧ ಮಾಡಿದನು. ಶುದ್ಧ ಮಾಡಿದನು. ಹಾಗೆಯೇ ಪುರುಷನು ಸಹ ತನ್ನ ಪುರುಷನು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನ ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ಯಾರು ಎಂದು ಸ್ವಶರೀರವನ್ನು ಹಗೆ ಮಾಡುವುದಿಲ್ಲವೇ? ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದಿದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಕ್ರಿಸ್ತನಿಗೂ ಸಭೆಗೂ ಏನ್ರಿ? ಕ್ರಿಸ್ತನಿಗೂ ಸಭೆಗೆ ಅಂದ್ರೆ ಕ್ರಿಸ್ತನು ಪುರುಷನು ಅಂದ್ರೆ ಮೊದಲಿಂಗನು, ಸಭೆ ಕನ್ನಿಕೆ ಅಂದ್ರೆ ಮೊದಲಗಿತ್ತಿ. ಸಭೆ ಕನ್ನಿಕೆ ಮೊದಲಗಿತ್ತಿ. ಈ ಮೊದಲಗಿತ್ತಿಯಾಗಿರುವಂತ ಈ ಸಭೆಯನ್ನ ಯಾವ ರೀತಿ ಸಿದ್ಧಪಡಿಸ್ತಾ ಇದ್ದಾನಂತ ನೋಡುವಾಗ, ಆ ಸಭೆಗೋಸ್ಕರ ತನ್ನ ಹೆಂಡತಿಗೋಸ್ಕರ ಈತನ ಏನಾಗಿದ್ದಾನೆ? ಬಲಿಯಾಗಿದ್ದಾನೆ. ಈತನು ಮರಣ ಹೊಂದಿದ್ದಾನೆ. ತನ್ನ ಹೆಂಡತಿಗೋಸ್ಕರ ರಕ್ತವನ್ನ ಸುರಿಸಿದ್ದಾನೆ. ಎರಡನೇದಾಗಿ ನೋಡುವಾಗ ವಾಕ್ಯದ ಮೂಲಕ ತನ್ನ ಹೆಂಡತಿಯನ್ನ ಏನ್ರಿ ವಾಕ್ಯದ ಮೂಲಕ ಜಲಸ್ಥಾನವನ್ನು ಮಾಡಿಸಿದಾನಂತೆ. ಜಲಸ್ಥಾನವನ್ನು. ಇವಾಗ ಪ್ರಿಯರ ದೇವರ ಮಕ್ಕಳಿಗೆ ಸಭೆ ಎಂಬ ಕನ್ನಿಕೆ ಇದ್ದಾಳೆ, ಸಭೆ ಎಂಬ ಹೆಂಡತಿ. ಆಲ್ರೆಡಿ ಪ್ರಿಯರೇ, ಯೇಸು ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಂತ ಒಂದು ಸಭೆ. ಯೇಸು ಕ್ರಿಸ್ತನಿಗೋಸ್ಕರ ಸಿದ್ಧಳಾಗಿರುವಂತ ಸಭೆ. ಮತ್ತೆ ಎಲ್ಲಿ ತನಕ ಕಾಪಾಡ್ಕೊಳ್ಬೇಕು ಅಂತ ನೋಡುವಾಗ, ಎಲ್ಲಿ ತನಕ? ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬರುವ ತನಕ ಈ ಸಭೆ ಕಾಪಾಡಲ್ಪಡಬೇಕು. ಪ್ರತಿನಿತ್ಯ ಕೂಡ ವಾಕ್ಯದ ಮೂಲಕ ಏನಾಗ್ಬೇಕು? ಸಿದ್ಧಳಾಗಿರ್ಬೇಕು. ಆ ರೀತಿ ಮತ್ತೆ ವಾಕ್ಯದ ಮೂಲಕ ಈ ಸಭೆ ಸಿದ್ಧವಾಗಿದೆಯಾ ಅಥವಾ ಹೇಗಿದೆಯಾ ಅಂತ ನೋಡುವಾಗ, ಲೋಕದಲ್ಲಿ ಎಲ್ಲಾ ಕಡೆ ಒಂದ್ಸಾರಿ ಗಮನಿಸ್ರಿ ಪ್ರಿಯರೇ, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂತ ಕ್ರಿಸ್ತನ ಹೆಂಡತಿಯಾಗಿರುವಂತ ಸಭೆ ಹೇಗಿದೆ? ಹೇಗೆ ಇದೆ? ಸಿದ್ಧಳಾಗಿದ್ದಾಳ? ಅಂದ್ರೆ ಎಸ್ತೇರಳು ಅರಸನಿಗೋಸ್ಕರ 1 ವರ್ಷದವರೆಗೆ ಸಿದ್ಧಳಾಗಿದ್ದಾಳೆ. ಆ ಪುರುಷನಿಗೆ ನಾನು ಇಷ್ಟ ಆಗ್ಬೇಕು ಅಂತ, ಆ ಚಕ್ರವರ್ತಿಗೆ ಇಷ್ಟ ಆಗ್ಬೇಕು ಅಂತ. ಇವಾಗ ದೇವರ ಮಕ್ಕಳು ಎಂಬುವಂತ ಸಭೆ, ಇಲ್ಲ ಕ್ರಿಸ್ತನಿಗೆ ಹೆಂಡತಿಯಾಗಿರುವಂತ ಈ ಸಭೆ ಯಾರಿಗೋಸ್ಕರ ಎದುರಾಗ್ಬೇಕು? ಯಾರಿಗೋಸ್ಕರ ಎದುರು ನೋಡ್ಬೇಕು? ಯಾರಿಗೋಸ್ಕರ ಎದುರು ನೋಡುತ್ತಾ ಸಿದ್ಧಳಾಗ್ಬೇಕು? ಸಿದ್ಧಳಾಗುತ್ತಾ ಎದುರು ನೋಡ್ಬೇಕು? ಯಾರಿಗೋಸ್ಕರ? ಯೇಸು ಕ್ರಿಸ್ತರು ಎಂಬ ಗಂಡನಿಗೋಸ್ಕರ, ಅಂದ್ರೆ ಮೊದಲಿಂಗನಿಗೋಸ್ಕರ. ಈ ಲೋಕದಲ್ಲಿ ಆತನಿಗೋಸ್ಕರ ಈ ಲೋಕದಲ್ಲಿ ಸಿದ್ಧಳಾಗ್ಬೇಕು. ಹೇಗೆ ಸಿದ್ಧಳಾಗ್ಬೇಕು? ಯಾವ ರೀತಿ ಸಿದ್ಧಳಾಗ್ಬೇಕು? ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು
ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತಿದ್ದೇನೆ. ನೀವು ಪೂರ್ಣ ವಿನಯ, ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮವನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆಯೂ ಒಂದೇ, ಸ್ಥಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಓಕೆನಾ? ಒಟ್ಟಿನಲ್ಲಿ ಪ್ರಿಯರ ದೇವರ ಮಕ್ಕಳಿರ, ಇಲ್ಲಿ ಗಮನಿಸಬೇಕು 2ನೇ ವಚನದಲ್ಲಿ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ಇಲ್ಲಿ ನೋಡುವಾಗ ಏನ್ರಿ, ದೇವರ ಮಕ್ಕಳಾಗಿರುವಂತ ನಾವು ಈ ಒಂದು ವಾಕ್ಯದ ಮೂಲಕ ಸಿದ್ಧಪಡಿಸಿಕೊಳ್ಳುವಂಥದ್ದು. ಅದಕ್ಕೆ ಅಲ್ಲಿ 10 ಮಂದಿ ಕನ್ನಿಕೆಯರಿಗೆ ಹೋಲಿಸಿದ್ದಾನೆ. 10 ಮಂದಿ ಕನ್ನಿಕೆಯರು ಈ ಯೆರೂಸಲೇಮ್ ಪಟ್ಟಣದಲ್ಲಿ ಭಯಂಕರವಾದಂತ ಅಪಾಯ ಬರುತ್ತೆ, ನೀವು ಸಿದ್ಧರಾಗಿರ್ರಿ, ನೀವು ಬುದ್ಧಿವಂತಿಕೆ ಉಳ್ಳವರಾಗಿರ್ಬೇಕು. ಅದೇ ಪ್ರಕಾರ ಯೇಸು ಕ್ರಿಸ್ತರ 2ನೇ ಆಗಮನ ಬರುತ್ತೆ. 2ನೇ ಆಗಮನ ಬಂದಾಗ ಬುದ್ಧಿವಂತೆಯರಾದ ಕನ್ನಿಕೆಯರಾಗಿರ್ಬೇಕು. ಬುದ್ಧಿವಂತೆಯರು ಏನ್ ಮಾಡಿದ್ದಾರೆ? ಬುದ್ಧಿ ಇಲ್ಲದವರು ಏನ್ ಮಾಡಿದ್ದಾರೆ? ಬುದ್ಧಿವಂತೆಯರು ಬುದ್ಧಿ ಇಲ್ಲದವರು. ಅಂದ್ರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಸಭೆಯಲ್ಲಿ 2 ಗುಂಪಿರುತ್ತೆ. ಸಭೆಯಲ್ಲಿ 2 ಗುಂಪು, ಬುದ್ಧಿ ಉಳ್ಳಂತ ಗುಂಪಿದೆ, ಬುದ್ಧಿ ಇಲ್ಲದ ಗುಂಪುನು ಇರುತ್ತೆ. ಬುದ್ಧಿ ಇದ್ದವ್ರ ಗುಂಪೇನು? ಬುದ್ಧಿ ಇದ್ದವ್ರ ಗುಂಪು ಅಂದ್ರೆ ಸಭೆಯಲ್ಲಿ ಭಕ್ತರು. ಅಂದ್ರೆ ಎಲ್ಲರೂ ಸಭೆಗೆ ಬರ್ತಾರೆ, ಎಲ್ಲರೂ ವಾಕ್ಯವನ್ನು ಕೇಳ್ತಾರೆ, ಎಲ್ಲರೂ ದೇವರನ್ನ ಕೊಂಡಾಡ್ತಾರೆ, ಎಲ್ಲರೂ ಕೂಡ ದೇವ್ರಿಗೋಸ್ಕರ ಕಾಣಿಕೆಯನ್ನು ಕೊಡ್ತಾರೆ. ಆದ್ರೆ ಬುದ್ಧಿಯಿಂದ ನಡ್ಕೊಳ್ತಾರ, ಬುದ್ಧಿ ಇಲ್ಲದೆ ಕೊಡ್ತಾ ಇದ್ದಾರ ಅಂತ ನೋಡುವಾಗ ಅದರಲ್ಲಿ 2 ಗುಂಪು. ಒಂದು ಗುಂಪು ಏನೋ ಬರಬೇಕು, ದೇವರಿಗೆ ಏನೋ ಕೊಡ್ಬೇಕು, ಸ್ತುತಿ ಹಾಡು ಆಡ್ಬೇಕು ಅಂತೇಳಿ ಒಟ್ಟಲ್ಲಿ ಒಂದು ಮತ್ತಿನಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇನ್ನೊಂದು ಗುಂಪು ಹಾಗಲ್ಲ, ದೇವರ ವಾಕ್ಯ ಕೇಳಬೇಕು, ದೇವರ ವಾಕ್ಯವನ್ನು ಕೇಳಿ ನಾನು ಆತ್ಮಿಕವಾಗಿ ಬೆಳಿಬೇಕು, ನಾನು ದೇವರ ಸೇವೆ ಮಾಡಬೇಕು, ದೇವರನ್ನ ಕೊಂಡಾಡಬೇಕು, ದೇವರನ್ನ ಮಹಿಮೆ ಪಡಿಸ್ಬೇಕು, ದೇವ್ರಿಗೋಸ್ಕರ ನಾನು ಜೀವಿಸ್ಬೇಕಂತೇಳಿ ಪ್ರತಿನಿತ್ಯ ವಾಕ್ಯದ ಮೂಲಕ ಸಿದ್ಧರಾಗ್ತಾ ಇರ್ತಾರೆ. ಇನ್ನು ಕೆಲವರು ಏನ್ರಿ ಬೇಜವಾಬ್ದಾರಿಯಿಂದ ಇರ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೇಜವಾಬ್ದಾರಿಯಿಂದ, ಅಂದ್ರೆ ಒಂದು ರೀತಿಯಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಶ್ರದ್ಧೆ ಇರಲ್ಲ, ಭಕ್ತಿ ಇರಲ್ಲ. ಏನೋ ಹೋಗ್ಬೇಕಂದ್ರೆ ಹೋಗ್ಬೇಕು, ಬರ್ಬೇಕಂದ್ರೆ ಬರ್ಬೇಕು, ಕೂತ್ಕೋಬೇಕಂದ್ರೆ ಕೂತ್ಕೋಬೇಕು, ಕಾಣಿಕೆ ಕೊಡ್ಬೇಕಂದ್ರೆ ಕೊಡ್ಬೇಕು, ಏನೋ ಎಲ್ಲರ ಜೊತೆಗೆ 4 ಹಾಡುಗಳು ಇಲ್ಲ ಪ್ರಾರ್ಥನೆಗಳು ಮಾಡಿ ಹೋಗ್ತಾ ಇರ್ಬೇಕಂತೇಳಿ ಈ ರೀತಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಇವ್ರು ಯಾರಪ್ಪ ಅಂತ ನೋಡುವಾಗ ಮೂಢ ಭಕ್ತರ ಅಥವಾ ಬುದ್ಧಿವಂತರ ಅಂತ ನೋಡುವಾಗ ಮೂಢ ಭಕ್ತರಾಗಿರ್ತಾರೆ, ಬುದ್ಧಿ ಇಲ್ಲದವರು. ಅದಕ್ಕೆ ಕನ್ನಿಕೆಯರಿಗೆ ಹೋಲಿಸ್ತಾನೆ. ಕನ್ನಿಕೆಯರಂತಂದ್ರೆ ಸಿದ್ಧರಾಗ್ಬೇಕು. ಅಂದ್ರೆ ಅವರು ತನ್ನ ಪುರುಷನಿಗೋಸ್ಕರ ಏನಾಗ್ಬೇಕು? ಸಿದ್ಧರಾಗ್ಬೇಕು. ಹೆಂಗ್ ಬೇಕಂಗ ಹುಚ್ಚಿತರ ಇರೋದಲ್ಲ. ಹುಚ್ಚಿತರ ಇಲ್ಲಾಂದ್ರೆ ಬುದ್ಧಿಹೀನರ ತರ ಯಾವ್ದೋ ಒಂದು ರೀತಿ ಹೇಗಿದ್ರು ಪರವಾಗಿಲ್ಲ, ನನ್ನ ಪುರುಷನ ಇಷ್ಟಪಡ್ತಾನಂದ್ರೆ ಇಷ್ಟಪಡಲ್ಲ. ಇವಾಗ ದೇವ್ರು ಇಷ್ಟಪಡ್ಬೇಕಾದ್ರೆ, ನಮ್ಮನ್ನ ಇಷ್ಟಪಡ್ಬೇಕಾದ್ರೆ ನಮ್ಮಲ್ಲಿ ಏನ್ ನೋಡ್ತಾನೆ ದೇವ್ರು? ಯೇಸುಪ್ರಭು ನಮ್ಮನ್ನ ಏನ್ ನೋಡ್ತಾನೆ ಅಂದ್ರೆ, ಹೊರಗಡೆ ಅಂದವಾಗಿದ್ದಾರಂತ ನೋಡ್ತಾನ, ಅಥವಾ ಒಳಗಡೆ ಅಂದವಾಗಿದ್ದಾರಂತ ನೋಡ್ತಾರ? ದೇವ್ರು ಏನನ್ನು ನೋಡ್ತಾನಂತ ನೋಡುವಾಗ ಹೃದಯವನ್ನ ನೋಡ್ತಾರೆ. ಹೃದಯದಲ್ಲಿ ಕಲ್ಮಶ, ವೇಷಧಾರಣೆ, ಅಸೂಯೆ, ಈ ಲೋಕದಲ್ಲಿ ಎಲ್ಲ ಕೂಡ ಕಸ ಕಡ್ಡಿ ಎಲ್ಲ ತುಂಬಿಸ್ಕೊಂಡು ಕೂತ್ಕೊಂಡ್ರೆ ಅವರು ಶುದ್ಧರಾಗಲ್ಲ ಪ್ರಿಯರೇ. ಅವೆಲ್ಲ ವಾಕ್ಯದ ಮೂಲಕ ತೊಳೆದಾಕೊಳ್ಬೇಕು. ವಾಕ್ಯದ ಮೂಲಕ ತೆಗೆದಾಕೊಂಡಿರ್ಬೇಕು. ವಾಕ್ಯದ ಮೂಲಕ ತೆಗೆದಾಕ್ಬೇಕು, ಶುದ್ಧರಾಗಿರ್ಬೇಕು. ಯಾಕೆಂದ್ರೆ ದೇವರಿಗೆ ಎಲ್ಲಾ ಹೃದಯಗಳು ಗೊತ್ತಲ್ವಾ? ಇವರು ನಟನೆಯಲ್ಲಿ ಇದ್ದಾರಾ, ಭಕ್ತಿಯಲ್ಲಿ ಇದ್ದಾರಾ, ಯಥಾರ್ಥವಾಗಿದ್ದಾರಾ, ಹೇಗಿದ್ದಾರೆ ಅನ್ನೋದು ಎಲ್ಲಾ ಹೃದಯಗಳು ಗೊತ್ತಾ?
ನಾವು ನಿಜವಾಗ್ಲೂ ದೇವರ ಸೇವೆ ಮಾಡ್ತಾ ಇದ್ದೀವಾ? ನಿಜವಾಗ್ಲೂ ದೇವರನ್ನ ಇಷ್ಟಪಡ್ತಾ ಇದ್ದೀವಾ? ನಿಜವಾಗ್ಲೂ ದೇವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಾ? ಅಥವಾ ಕಪಟದಲ್ಲಿ ವೇಷಧಾರಣೆಯಲ್ಲಿ ಇದ್ದೀವಾ? ಅದಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ 10 ಮಂದಿ ಕನ್ಯೆಯರಿಗೆ ಹೋಲಿಸಿದಾನೆ ಸಭೆಗೆ. ಈ 10 ಮಂದಿ ಕನ್ಯೆಯರು ಅಂತಂದ್ರೆ ಪ್ರಿಯರ ದೇವ್ರ 10 ಮಂದಿ ಅಂದ್ರೆ 10 ಮಂದಿ ಅಲ್ಲ. ಸಭೆ. ಈ ಸಭೆಯಲ್ಲಿ ಅರ್ಧ ಜನ ಹಾಗಿರ್ತಾರೆ, ಅರ್ಧ ಜನ ಹೀಗಿರ್ತಾರೆ. ಬುದ್ಧಿವಂತರು ಇದ್ದಾರೆ, ಬುದ್ಧಿಹೀನರು ಕೂಡ ಇದ್ದಾರೆ. ಬುದ್ಧಿವಂತರು, ಬುದ್ಧಿಹೀನರು. ಇವಾಗ ನಾವು ಬುದ್ಧಿವಂತರಾಗಿದ್ದೀವಾ ಅಥವಾ ಬುದ್ಧಿಹೀನರಾಗಿದ್ದೀವಾ? ಬುದ್ಧಿವಂತರು ಏನ್ ಮಾಡಿದ್ದಾರೆ? ಬುದ್ಧಿವಂತಿಯರಾಗಿರುವಂತ ಕನ್ನಿಕೆಯರು ಏನ್ ಮಾಡಿದ್ದಾರೆ? ಮೊದಲಿಂಗನು ಬರ್ತಾನಂತೇಳಿ ಪ್ರಿಯರ ದೇವ್ರ ಮಕ್ಕಳಿರ ಸಿದ್ಧರಾಗಿದ್ದಾರೆ. ಎರಡನೇದಾಗಿ ದೀಪಾರತಿಗಳು. ದೀಪಾರತಿಗಳ ಜೊತೆಗೆ ಎಣ್ಣೆಯನ್ನು ತಂದಿದ್ದಾರೆ. ಬುದ್ಧಿವಂತರು. ದೀಪಾರತಿಗಳ ಜೊತೆಗೆ ಎಣ್ಣೆಯನ್ನು. ಮತ್ತೇನ್ ಬರ್ದು ಸುವಾರ್ತೆ ಬನ್ನಿ ಬೇಗ. ಟೈಮ್ ಆಗ್ತಾ ಇದೆ. ಮತ್ತೇನ್ ಬರ್ದು ಸುವಾರ್ತೆ 25ನೇ ಅಧ್ಯಾಯ 25ನೇ ಅಧ್ಯಾಯ 2ನೇ ವಚನ. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತಿಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕೊಂಡರು, ಆದರೆ ಎಣ್ಣೆಯನ್ನು ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕೊಂಡರು, ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದ್ದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಅರ್ಧರಾತ್ರಿಯಲ್ಲಿ ಕೂಗಾಯಿತು. ಆಗ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದಿತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಇಲ್ಲಿ ಏನಪ್ಪಾ ಅಂದ್ರೆ ಪ್ರಿಯರ ದೇವರ ಮಕ್ಕಳ ನಡೆದಿರುವಂತ ಅಂದ್ರೆ ಅವರ ಸಮಾಜದಲ್ಲಿ ನಡೆಯುವಂತ ಕೆಲವು ಘಟನೆಗಳನ್ನ ತೋರಿಸಿ ಸಭೆಗೆ ಎಚ್ಚರಿಕೆ ಮಾತುಗಳು. ಸಭೆಗೆ ಎಚ್ಚರಿಕೆ ಮಾತುಗಳು. ಮೊದಲಿಂಗನು ಏಸು ಕ್ರಿಸ್ತರು, ಅಂದ್ರೆ ಕನ್ಯೆಯರು, ಮೊದಲಿಗಿತ್ತಿ ಸಭೆ. ಸಭೆ ಹೇಗಿರಬೇಕು? ಅಲಂಕರಣ. ದೇವ್ರಿಗೋಸ್ಕರ ಅಲಂಕರಣ. ಯಾವ್ದ್ರ ಮೂಲಕ ಅಲಂಕರಣ ಮಾಡಿಕೊಳ್ಬೇಕು? ಯಾವ್ದ್ರ ಮೂಲಕ? ವಾಕ್ಯದ ಮೂಲಕ ಅಲಂಕರಣ ಮಾಡಿಕೊಳ್ಳಬೇಕು. ಸಭೆ ಯಾವ್ದ್ರ ಮೂಲಕ ಅಲಂಕರಣ ಮಾಡಿಕೊಳ್ಬೇಕು ಪ್ರಿಯರೇ? ವಾಕ್ಯದ ಮೂಲಕ. ದೇವ್ರು ಕೊಡುವಂತ ಸರ್ವ ಆಯುಧಗಳ ಮೂಲಕ ಅಲಂಕರಣ. ದೇವ್ರು ಕೊಡುವಂತ ವಾಕ್ಯವೆಂಬ ಅಲಂಕರಣ. ಅಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಇನ್ನೊಂದು ವಚನವನ್ನು ಕೂಡ ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ ಮುಗಿಸ್ತೀನಿ ಇನ್ನೊಂದು 5-10 ನಿಮಿಷದಲ್ಲಿ. 6ನೇ ಅಧ್ಯಾಯ 11ನೇ ವಚನ. 6:11. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನ ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೀಯಲ್ಲ. ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ
ಪ್ರತ್ಯಕ್ಷನಾಗುವ ತನಕ ನೀನು ಸ್ವಾರ್ಥೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದರಹಿತವಾಗಿಯೂ ಕಾಪಾಡಿಕೊಳ್ಳಬೇಕು. ಅಂದ್ರೆ ಇಲ್ಲಿ ನೋಡಿ ಪ್ರಿಯರ ದೇವರ ಮಕ್ಕಳಿರ, ದೇವರು ಹೇಳುವಂತ ಮಾತು ನೀತಿಯನ್ನು, ಭಕ್ತಿಯನ್ನು, ನಂಬಿಕೆಯನ್ನು, ಪ್ರೀತಿಯನ್ನು, ಓಕೆನಾ, ಸಾತ್ವಿಕತ್ವವನ್ನು ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಇವೆಲ್ಲ ನೋಡಿ ಪ್ರಿಯರೇ, ಇವೆಲ್ಲ ಕೂಡ ಇರ್ಬೇಕು. ಪ್ರೀತಿ ಇರಬೇಕು, ಸಾತ್ವಿಕತ್ವ ಇರಬೇಕು, ನಂಬಿಕೆ ಇರಬೇಕು, ನೀತಿ ಇರಬೇಕು, ಪರಿಶುದ್ಧತೆ ಇರಬೇಕು, ಯಥಾರ್ಥತ್ವ ಇರಬೇಕು. ಓಕೆನಾ. ಇವೆಲ್ಲವುಗಳಿಂದ ಏನಾಗ್ಬೇಕು ಅಂದ್ರೆ ಅಲಂಕರಿಸ್ಕೊಳ್ಬೇಕು, ಅಂದ್ರೆ ಸಿದ್ಧರಾಗ್ಬೇಕು. ಸಿದ್ಧರಾಗುವಂಥದ್ದು ಇವುಗಳಲ್ಲಿ ಏನಿದೆ, ಇವುಗಳಲ್ಲಿ ಏನ್ ತುಂಬಿಕೊಂಡು ಮೇಲ್ಗಡೆ ವಚನ ಕೂಡ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಅದೇ 6ನೇ ಅಧ್ಯಾಯ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನ ನೋಡೋಣ. ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತ್ಯಾನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವನು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣುಗಾಣದವನಾಗಿ ಇದ್ದಾನೆ. ಅಂದ್ರೆ ಇದರಲ್ಲಿ ನೋಡಿ, ಸಭೆಯಲ್ಲಿ ಕೆಲವರು ವಾಕ್ಯವನ್ನು ಕೇಳ್ತಾರೆ, ಆ ನಂತರ ಮತ್ತೆ ಭ್ರಷ್ಟರಾಗಿ ಹೋಗ್ತಾರೆ. ಅವು ಕೂಡ ನಡೀತಾ ಇರುತ್ತೆ. ಇಲ್ಲಿ 1ನೇ ಶತಮಾನದಲ್ಲೂ ಕೂಡ ಹಾಗೆ ನಡೆದಿದೆ. ಅದಕ್ಕೆ ನೀವು ಜಾಗೃತಿಯಾಗಿರಿ ಅಂತ ಹೇಳ್ತಾರೆ. ಆ ನಂತರ ಏನು, ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಶಂಶ ಇವುಗಳು ಉಂಟಾಗುತ್ತವೆ. ಇದರಲ್ಲಿ ಏನು ಉಂಟಾಗುತ್ತಂದ್ರೆ ಹೊಟ್ಟೆ ಕಿಚ್ಚು ಉಂಟಾಗುತ್ತೆ, ಜಗಳ ಉಂಟಾಗುತ್ತೆ, ದೂಷಣೆ, ಆಮೇಲೆ ದುಶಂಶಗಳು ಇವುಗಳು ಉಂಟಾಗುತ್ತವೆ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ಸಂತುಷ್ಟ ಸಹಿತವಾದ ಭಕ್ತಿಯನ್ನು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನು ತಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡಿದವರು ದುಷ್ಪ್ರೇರಣೆ ಎಂಬ ಹುರಿನಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶಯಗಳಲ್ಲಿ ಬೀಳುತ್ತಾರೆ. ಇಂತಹ ಆಶಯಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿದುಕೊಳ್ಳುತ್ತಾರೆ. ಅಂದ್ರೆ ಬುದ್ಧಿಹೀನರು ಏನ್ ಮಾಡ್ತಾರೆ ಅಂತ ನೋಡುವಾಗ ಲೋಕಕ್ಕೆ ಒಳಪಡ್ತಾರೆ, ಲೋಕದ ಆಶೆಗಳಿಗೆ ಒಳಪಡ್ತಾರೆ, ಕುಡುಕುತನಕ್ಕೆ, ಇಲ್ಲಂದ್ರೆ ಲೋಕದ ಚಟಗಳಿಗೆ, ಇಲ್ಲಾಂದ್ರೆ ಒಟ್ಟಲ್ಲಿ ಮತ್ತರಾಗ್ತಾರೆ. ಈ ಲೋಕದಲ್ಲಿ ಮತ್ತರಾಗಿ ದೇವರಿಂದ ದೂರ ಆಗ್ತಾರೆ. ಅದೇ ಪ್ರಕಾರ ದೇವರ ಸಭೆಯಲ್ಲಿ ಕೂಡ ಏನಾಗ್ತಾರೆ ಅಂತ ನೋಡುವಾಗ ಈ ಚಾಡಿಗಳು, ಆಮೇಲೆ ಹೊಟ್ಟೆ ಕಿಚ್ಚು, ಆಮೇಲೆ ದ್ವೇಷ, ಆಮೇಲೆ ಜಗಳ, ಒಂದ್ ರೀತಿಯಲ್ಲಿ ಇಂಥವೆಲ್ಲ ಕೂಡ ತುಂಬಿಸ್ಕೊಂಡು ಏನಾಗ್ತಾರೆ ಅಂತ ನೋಡುವಾಗ ದೇವರಿಂದ ದೂರವಾಗುವಂಥದ್ದು. ಇವಾಗ ಯೇಸು ಕ್ರಿಸ್ತ 2ನೇ ಆಗಮನದಲ್ಲಿ ಬಂದಾಗ, 2ನೇ ಪ್ರತ್ಯಕ್ಷತೆಯಲ್ಲಿ ಬಂದಾಗ ನಮ್ಮನ್ನ ನೋಡಿ ಅವರು ಇಷ್ಟಪಟ್ಟು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಹೇಗಿರ್ಬೇಕು? ನಾವು ಹೇಗೆ ಇದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ? ವಾಕ್ಯದ ಪ್ರಕಾರ ಪ್ರೀತಿ ಇರಬೇಕು, ವಾಕ್ಯದ ಪ್ರಕಾರ ಭಕ್ತಿ ಇರಬೇಕು, ವಾಕ್ಯದ ಪ್ರಕಾರ ಪರಿಶುದ್ಧತೆ ಇರಬೇಕು, ನೀತಿ ಇರಬೇಕು, ಧರ್ಮ ಇರಬೇಕು, ವಾಕ್ಯದ ಪ್ರಕಾರ ಇರ್ಬೇಕಲ್ವಾ ಪ್ರಿಯರೇ? ಅದಕ್ಕೆ ವಾಕ್ಯದ ಮೂಲಕ ನಾವ್ ಏನ್ ಮಾಡ್ಬೇಕು? ಪ್ರತಿನಿತ್ಯ ಕೂಡ ಸಿದ್ಧರಾಗ್ಬೇಕು. ವಾಕ್ಯದ ಮೂಲಕ ಪ್ರತಿನಿತ್ಯ ಕೂಡ ಸಿದ್ಧರಾಗ್ಬೇಕು. ಯಾವಾಗ ನೋಡಿದ್ರು ಪಾಪದಲ್ಲಿ ಏನ್ರಿ, ಕೆಲವರು ಪಾಪದಲ್ಲೇ ಮುಳುಗ್ತಾ ಇರ್ತಾರೆ. ಪಾಪದ ಆಲೋಚನೆಯಲ್ಲಿ ಪ್ರತಿನಿತ್ಯ. ಮತ್ತೆ ದೇವರಲ್ಲಿ ಇದ್ದೀವಿ ಅಂತ ಹೇಳ್ತಾರೆ, ದೇವರ ವಾಕ್ಯದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ, ಪ್ರಾರ್ಥನೆ ಹೋಗ್ತೀವಿ ಅಂತ ಹೇಳ್ತಾರೆ, ಆರಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಇದ್ದಾರೆ ಅಂತ ನೋಡುವಾಗ ಸಭೆಯಲ್ಲಿ ಬುದ್ಧಿ ಇಲ್ಲದ ಕನ್ಯೆಯರಾಗಿದ್ದ ಹಾಗೆ ಇದ್ದಾರೆ. ಬುದ್ಧಿ ಇಲ್ಲದವರು ತಿಂದು ಮತ್ತರಾಗಿರ್ತಾರೆ, ಮದ್ದಿನಲ್ಲಿರ್ತಾರೆ, ಮತ್ತಿನಲ್ಲಿ ಮಬ್ಬು. ಪ್ರಿಯರ ದೇವರ ಮಕ್ಕಳಿಗೆ ಎಚ್ಚರಿಕೆ ಉಳ್ಳವರಾಗಿರ್ಬೇಕು, ಭಕ್ತರಾಗಿ ನಿಂತ್ಕೋಬೇಕು, ಸಿದ್ಧರಾಗಿರ್ಬೇಕು. ಇವತ್ತೇ ಬರ್ಲಿ ಪ್ರಭು, ಇವತ್ತೇ ನನ್ನ ಪ್ರಭು ಬಂದ್ರು ಪರವಾಗಿಲ್ಲ, ನಾನು ದೇವ್ರಿಗೋಸ್ಕರ ಸಿದ್ಧನಾಗಿದ್ದೀನಿ ಅಂತ ರೆಡಿ ಇರ್ಬೇಕು. ಇವತ್ತೇ ನಾನು ಸತ್ತೋದ್ರು ಪರವಾಗಿಲ್ಲ, ನಾನು ದೇವ್ರಿಗೋಸ್ಕರ ಸಿದ್ಧನಾಗಿದ್ದೀನಿ ಅಂತೇಳಿ ರೆಡಿ ಇರ್ಬೇಕು, ಸಿದ್ಧರಾಗಿರ್ಬೇಕು. ವಾಕ್ಯದ ಮೂಲಕ ಸಿದ್ಧತೆ ಮಾಡ್ಕೊಳ್ಬೇಕು.
ಒಟ್ಟಿಗೆ ಅದಿಲ್ಲ, ಇದಿಲ್ಲ, ಆ ಸಮಸ್ಯೆ, ಈ ಸಮಸ್ಯೆ ಅಂತೇಳಿ ಇದೇ ಮತ್ತಿನಲ್ಲಿ ಕೊರಗಬಾರ್ದು ನಾವು. ಏನೇ ಆಗ್ಲಿ ಪರವಾಗಿಲ್ಲ ದೇವ್ರೆ, ನಾನು ನಿಮ್ಗೋಸ್ಕರ ಇದ್ದೀನಿ ದೇವ್ರೆ, ನಿಮ್ಗೋಸ್ಕರ ನಾನು ಬರ್ತೀನಿ ದೇವ್ರೆ. ನಾನು ಆರೋಗ್ಯವಾಗಿದ್ರು ನಿಮ್ಗೋಸ್ಕರ ಇರ್ತೀನಿ. ಆರೋಗ್ಯ ಇದ್ರು ನಿಮ್ಗೋಸ್ಕರ, ಆರೋಗ್ಯ ಇಲ್ಲದಿದ್ರು ನಿಮ್ಗೋಸ್ಕರ, ಏನಿದ್ರು ಪರವಾಗಿಲ್ಲ ದೇವ್ರೆ, ನಾನು ನಿಮ್ಗೋಸ್ಕರ ರೆಡಿ, ನಿಮ್ಗೋಸ್ಕರ ಸಿದ್ಧವಾಗಿದ್ದೀನಿ. ನಿಮ್ಮ ಸುವಾರ್ತೆ ಮಾಡ್ತೀನಿ, ನಿಮ್ಮ ಪ್ರೀತಿಯನ್ನ ಹಂಚುತ್ತೀನಿ, ನಿಮ್ಮ ಜ್ಞಾನವನ್ನು ಸಾರ್ತೀನಿ. ಕಷ್ಟ ಬಂದ್ರು ಪರವಾಗಿಲ್ಲ, ಶೋಧನೆ ಬಂದ್ರು ಪರವಾಗಿಲ್ಲ, ನೋವಿದ್ರು ಪರವಾಗಿಲ್ಲ, ಏನಿದ್ರು ಪರವಾಗಿಲ್ಲ, ನನ್ಗೇನಾಗುತ್ತೆ ನಾನು ಅದ್ರಗೋಸ್ಕರ ಸಿದ್ಧನಾಗ್ತೀನಿ, ನಿಮ್ಗೋಸ್ಕರ ಸಿದ್ಧನಾಗ್ತೀನಿ ಅಂತೇಳಿ ಸಭೆಯಲ್ಲಿದ್ದಂತ ನಾವೆಲ್ಲರೂ ಕೂಡ ಸಿದ್ಧರಾಗಿರ್ಬೇಕು. ಏನ್ ಮಾಡ್ತೀವಿ? ಏನ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ? ಯಾತಕ್ಕಾಗಿ ತವಕ ಪಡ್ತಾ ಇದ್ದೀವಿ? ಹೊಟ್ಟೆಗೋಸ್ಕರ ಏನು ಸಂಪಾದನೆ ಬೇಕೋ ಮಾಡಿಕೊಳ್ಳೋಣ, ತಪ್ಪೇನಿಲ್ಲ. ಆದ್ರೆ ನಮ್ಮ ಆಲೋಚನೆ ಏನು? ನಮ್ಮ ನಮ್ಮ ಕೆಲಸ ಏನು? ಪ್ರಿಯರ ದೇವ್ರ ಮಕ್ಕಳಿರ ಸಭೆಯಲ್ಲಿ ಸೇರಿರುವಂತ ನಾವು, ದೇವರ ಸಭೆಯಲ್ಲಿ ಸೇರಿರುವಂತ ನಾವು ಆತ್ಮಿಕವಾಗಿ ಬೆಳೆಯೋದು ಬಿಟ್ಟು, ಆತ್ಮಿಕ ಜ್ಞಾನದಲ್ಲಿ ಬೆಳೆಯೋದು ಬಿಟ್ಟು, ದೇವ್ರಿಗೋಸ್ಕರ ಸಿದ್ಧರಾಗೋದು ಬಿಟ್ಟು, ಎಲ್ಲಿದ್ದೀವಿ? ಯಾವ ಮತ್ತಿನಲ್ಲಿದ್ದೀವಿ ನಾವೆಲ್ಲರೂ ಕೂಡ? ಆ? ಊಟದಗೋಸ್ಕರ ತವಕನ? ವಸ್ತ್ರಗಳಿಗೋಸ್ಕರ ತವಕನ? ಮನೆಗೋಸ್ಕರ, ಜಾಗದಗೋಸ್ಕರ, ಸಂಪಾದನೆಗೋಸ್ಕರ, ಲೋಕದ ಆಸೆಗಳಿಗೋಸ್ಕರ, ಯಾವ್ದಗೋಸ್ಕರ ನಮ್ಮ ತವಕ ಇದೆ? ಯಾವ್ದ್ರಗೋಸ್ಕರ ನಾವು ಸಿದ್ಧರಾಗ್ತಾ ಇದ್ದೀವಿ? ದೇವ್ರಿಗೋಸ್ಕರ ಸಿದ್ಧರಾಗ್ಬೇಕು. ಯೇಸು ಕ್ರಿಸ್ತರಿಗೋಸ್ಕರ ನೀವು ಸಿದ್ಧರಾಗ್ಬೇಕು. ಒಬ್ಬ ಕನ್ನಿಕೆ ಪುರುಷನಿಗೋಸ್ಕರ ಯಾವ ರೀತಿ ಸಿದ್ಧಳಾಗ್ತಾಳೋ ಭೌತಿಕವಾಗಿ, ಆತ್ಮಿಕವಾಗಿ ನಾವು ಅಲಂಕರಣ ಮಾಡಿಕೊಳ್ಬೇಕು. ವಾಕ್ಯದ ಮೂಲಕ ಅಲಂಕರಣ ನಡಿಬೇಕು. ವಾಕ್ಯದ ಮೂಲಕ ಅಲಂಕರಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, 3ನೇ ಅಧ್ಯಾಯ ನೋಡಿ ಪ್ರಿಯರೇ, 4ನೇ ವಚನ, 4ನೇ ವಚನ, ಇಲ್ಲ 3ನೇ ವಚನ, 3ನೇ ವಚನ. ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನಿಮ್ಮ ನಿರ್ಮಲರಾಗಿಯೂ ಅಂದ್ರೆ 1ನೇ ವಚನದಿಂದ ಓದ್ಬಿಡೋಣ ಬಿಡಿ ಪ್ರಿಯರೇ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಅದರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನಿಮ್ಮ ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಅಂದ್ರೆ ಕೆಲವರು ಮೂಢರಿರ್ತಾರೆ ಏನ್ರಿ, ಸ್ತ್ರೀಯರು ಭಕ್ತರಲ್ಲಿ ಇದ್ದಾಗ ಗಂಡಂದಿರು ಮೂಢರಾಗಿ ಒಂದು ರೀತಿಯಲ್ಲಿ ಲೋಕದ ರೀತಿಯಲ್ಲಿ ಇರ್ತಾರೆ. ಅವ್ರನ್ನ ದೇವರ ಮಾರ್ಗದಲ್ಲಿ ನಡೆಸಬೇಕಾದ್ರೆ ಸ್ತ್ರೀಯರಾಗಿರುವಂತ ನೀವು ಜಾಗ್ರತೆ ಪಡಬೇಕು ಅಂತ ಹೇಳ್ತಾರೆ. ಆ ಜಾಗ್ರತೆ ಪಡ್ಬೇಕು. ಏನಪ್ಪ ಅದು? ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನಿಮ್ಮ ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯ ಉಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನ ಧರಿಸಿಕೊಳ್ಳುವುದು, ಈ ಮೊದಲಾದ ವರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕತ್ವ ಏನ್ರಿ, ಸಾತ್ವಿಕವಾದ ಶಾಂತ ಮನಸ್ಸೆಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಬೇಕು. ಅಲಂಕಾರವಾಗಿರಬೇಕು. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಬೆಲೆಯುಳ್ಳದ್ದು ಆಗಿದೆ ಅಂದ್ರೆ ನಿಮ್ಮ ಒಳ್ಳೆ ನಡವಳಿಕೆ. ಹೊರಗಡೆ ಅಲಂಕರಣ ಅಲ್ಲ, ಹೊರಗಡೆ ಅಲಂಕರಣ ತಕ್ಕಷ್ಟೇ ಇರ್ಬೇಕು. ಮತ್ತೆ ಭಯಂಕರವಾದಂತಹ ಅಲಂಕರಣ ಮಾಡಿಕೊಳ್ಳೋದಲ್ಲ. ತಕ್ಕಷ್ಟು, ತಕ್ಕ ಹಾಗೆ, ಪೂರ್ತಿ ಬಿಡ್ಬೇಕಂತೂ ಹೇಳಿಲ್ಲ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಒಳಗಣ ಅಲಂಕರಣ ನಡಿಬೇಕು. ಶಾಂತ ಮನಸ್ಸು, ಪ್ರೀತಿ ಏನ್ರಿ, ಸಾತ್ವಿಕತ್ವ, ಇವೆಲ್ಲ ಗುಣಗಳಿದೆ ನೋಡಿ. ಈ ಗುಣಗಳ ಮೂಲಕ ನಾವು ಅಲಂಕರಿಸಿಕೊಳ್ಬೇಕು. ಈ ಗುಣಗಳ ಮೂಲಕ ಸಿದ್ಧರಾಗಿರ್ಬೇಕು. ಗುಣಗಳ ಮೂಲಕ ಸಿದ್ಧರಾಗಿರ್ಬೇಕು ಅಂದ್ರೆ ದೇವರು ಮೆಚ್ಚುವಂತ ಗುಣಗಳ ಮೂಲಕ ಸಿದ್ಧರಾಗ್ಬೇಕು. ಆ ರೀತಿ ಗುಣಗಳು ಉಳ್ಳವರಾಗಿದ್ರೆ, ದೇವರ ಸೇವೆ ನಿಮಿತ್ತವಾಗಿ ಇದ್ರೆ ಪ್ರಿಯರೇ, ಅಂತವ್ರನ್ನ ದೇವ್ರು ಇಷ್ಟಪಡ್ತಾನೆ. ಅಂತವ್ರಿದ್ದಾಗ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಅವರನ್ನ ಎಬ್ಬಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅವ್ರನ್ನ ಎಬ್ಬಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಪರಲೋಕಕ್ಕೆ ನಾವು ಹೋಗ್ಬೇಕಾದ್ರೆ, ಆ ಮೊದಲಿಂಗನು ಎಂಬಂತ ಯೇಸು ಕ್ರಿಸ್ತರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮುಂಚಿತವಾಗಿ ನಾವೆಲ್ಲರೂ ವಾಕ್ಯದ ಮೂಲಕ ಸಿದ್ಧರಾಗಿರ್ಬೇಕು. ವಾಕ್ಯದ ಮೂಲಕ ಸಿದ್ಧರಾಗಿರ್ಬೇಕು. ಚಿಕ್ಕ ಚಿಕ್ಕ ವಿಷಯದಲ್ಲಿ ಕಚ್ಚಾಡುತ್ತಾ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಕಿರಿಕಿರಿ ಮಾಡುತ್ತಾ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಲ್ಲಾ ತಲೆನೋವು ತಂದುಕೊಳ್ಳುತ್ತಾ ಇರಬಾರ್ದು.
ಜಾಗೃತಿಯಿಂದ ಇರಬೇಕು. ಜಾಗೃತಿಯಿಂದ ಭಕ್ತಿಯಿಂದ ಇರಬೇಕು. ಹಾಗೆ ಇದ್ರೆ ನಾವೆಲ್ಲರೂ ಪರಲೋಕಕ್ಕೆ ಸೇರ್ತೀವಿ. ಇಲ್ಲದೆ ಹೋದ್ರೆ ನೀವು ಸಭೆಗೆ ಬರ್ಬೋದು. ಓಕೆನಾ? ಸಭೆಗೆ ಬರ್ಬೋದು, ಸೇರ್ಬೋದು, ಹಾಡಾಡ್ಬೋದು, ಕಾಣಿಕೆ ಕೊಡಬಹುದು. ಆದ್ರೆ ವಾಕ್ಯದ ಪ್ರಕಾರ ಇಲ್ಲದೆ ಹೋದ್ರೆ ಒಂದು ಬರ್ದ್ಕೊಂಡ್ಬಿಡಿ ಡೈರಿಯಲ್ಲಿ. ಒಂದ್ ಹೇಳ್ತೀನಿ. ವಾಕ್ಯದ ಪ್ರಕಾರ ಇಲ್ಲದೆ ಹೋದ್ರೆ ದೇವ್ರು ನನ್ನನ್ನು ಇಷ್ಟಪಡಲ್ಲ. ದೇವ್ರು ನನ್ನನ್ನು ಇಷ್ಟಪಡದೆ ಹೋದ್ರೆ ಬೆಂಕಿ ಕೊಂಡಕ್ಕೆ ಹೋಗ್ಬೇಕಾಗತ್ತೆ. ಆ ಯೇಸು ಕ್ರಿಸ್ತರು ಎಂಬ ಮದಲಿಂಗನು ಬಂದು ಕನ್ನಿಕೆಯಾಗಿರುವಂತ ನಿನ್ನನ್ನ ನೋಡಿ ಇಷ್ಟಪಡಬೇಕಾದ್ರೆ ನೀನು ವಾಕ್ಯದಿಂದ ನೀನು ಅಲಂಕರಿಸಿಕೊಂಡಿರಬೇಕು. ವಾಕ್ಯದ ಮೂಲಕ ನೀನು ಸಿದ್ಧನಾಗಿರಬೇಕು. ವಾಕ್ಯದ ಮೂಲಕ ನೀನು ಸಿದ್ಧಳಾಗಿರಬೇಕು. ವಾಕ್ಯದ ಮೂಲಕ, ದೇವರ ವಾಕ್ಯದ ಮೂಲಕ. ಜಾಗ್ರತೆ ಪ್ರಿಯರೇ, ಪ್ರತಿಯೊಬ್ಬರು ಜಾಗೃತಿಯಿಂದಿರಿ. ಕೊನೆ ದಿನದಲ್ಲಿದ್ದೀವಿ. ಕೊನೆ ದಿನದಲ್ಲಿದ್ದಂತ ನಾವು ಹಣ ಇದೆಯಾ ಇಲ್ವಾ, ಸಂಪಾದನೆ ಇದೆಯಾ ಇಲ್ವಾ ಅದಲ್ಲ. ಅದಕ್ಕ ಕಷ್ಟಪಡಿ. ನಾನು ವಾಕ್ಯದ ಪ್ರಕಾರ ಇದ್ದೀನಾ ಇಲ್ವಾ, ದೇವ್ರಿಗೋಸ್ಕರ ಬದುಕ್ತಾ ಇದ್ದೀನಾ ಇಲ್ವಾ, ನನ್ನಲ್ಲಿ ದೇವ್ರ ವಾಕ್ಯ ಇದೆಯಾ, ನನ್ನಲ್ಲಿ ಯೇಸುಪ್ರಭು ಇದ್ದಾರಾ, ನನ್ನಲ್ಲಿ ದೇವ್ರ ವಾಕ್ಯ ಇದೆಯಾ, ನಾನು ಆತ್ಮಿಕವಾಗಿ ಇದ್ದೀನಾ, ಅಥವಾ ನನ್ನಲ್ಲಿ ಏನಾದರೂ ನಟನೆ ನಡೀತಾ ಇದೆಯಾ, ತಪ್ಪು ನಡೀತಾ ಇದೆಯಾ ಅಂತೇಳಿ ನಮ್ಮನ್ನ ನಾವು ನೋಡ್ಕೊಂಡು ಸರಿ ಮಾಡ್ಕೊಂಡು ದೇವ್ರಿಗೋಸ್ಕರ ಸಿದ್ಧರಾಗ್ಬೇಕು. ದೇವ್ರಿಗೋಸ್ಕರ ಸಿದ್ಧರಾಗಿ ಇರ್ಬೇಕು. ಯೇಸು ಪ್ರಭು ನೋಡಿ ನಮ್ಮನ್ನ ನೋಡಿ ಇಷ್ಟಪಡ್ಬೇಕು. ಎಷ್ಟು ಚೆನ್ನಾಗಿದ್ದಾರೆ ನನ್ನ ಮಕ್ಕಳು ಅಂತ, ಎಷ್ಟು ಚೆನ್ನಾಗಿದ್ದಾರೆ ನನ್ನ ಭಕ್ತರು ಅಂತ ಇಷ್ಟಪಟ್ಟು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸ್ಬೇಕು. ತಂದೆ ದೇವರೇ, ಇವು ಇಷ್ಟು ಮಂದಿ ನಿಮ್ಮ ಮಕ್ಕಳನ್ನ ಪಡ್ಕೊಂಡಿದ್ದೀನಿ, ಇವರೆಲ್ಲರೂ ವಾಕ್ಯದ ಪ್ರಕಾರ ಸಿದ್ಧರಾಗಿದ್ದಾರೆ ಅಂತೇಳಿ ದೇವ್ರ ಮುಂದೆ ನಮ್ಮನ್ನ ನಿಲ್ಲಿಸ್ಬೇಕಾದ್ರೆ ಈ ಲೋಕದಲ್ಲಿ ಸಿದ್ಧರಾಗ್ಬೇಕು. ಎರಡನೇ ಆಗಮನಕ್ಕಾಗಿ, ಎರಡನೇ ಪ್ರತ್ಯಕ್ಷತೆಗಾಗಿ, ಯೇಸು ಕ್ರಿಸ್ತರ ಎರಡನೇ ಪ್ರತ್ಯಕ್ಷತೆಗಾಗಿ ನಾವೆಲ್ಲರೂ ಸಿದ್ಧರಾಗ್ಬೇಕು. ಸಿದ್ಧರಾಗಿದ್ದೀವಾ? ನೋಡ್ಕೊಳ್ತೀವಿ. ಓಕೆನಾ? ದೇವ್ರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗ್ಸಿರ ಪ್ರಾರ್ಥನೆ ಮಾಡಿ. ಎಲ್ಲರೂ ತಲೆಬಾಗ್ಸಿರ ಪ್ರಾರ್ಥನೆ. ಭೂಮಿಯ ಆಕಾಶವನ್ನು, ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂತ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಅನೇಕ ಉಪಮಾನಗಳನ್ನ ತಂದೆ ನೀವು ನಿಮ್ಮ ಮಗನ ಮೂಲಕ ತಿಳಿಸಿದ್ದೀರಾ. ಅದರಲ್ಲಿ 10 ಮಂದಿ ಕನ್ಯೆಯರು. ಈ 10 ಮಂದಿ ಕನ್ಯೆಯರಲ್ಲಿ ಬುದ್ಧಿಯುಳ್ಳವರು 5 ಮಂದಿ, ಬುದ್ಧಿ ಇಲ್ಲದವರು 5 ಮಂದಿ. ಕನ್ಯೆಯರಂದ್ರೆ ಸಭೆ, ಸಭೆಗೆ ನೀವು ಹೋಲಿಸಿದ್ದೀರಾ ತಂದೆ. ಈ ಸಭೆಯಲ್ಲಿ ಕೆಲವರು ಬುದ್ಧಿವಂತರು, ಇನ್ನು ಕೆಲವರು ಬುದ್ಧಿ ಇಲ್ಲದವರು. ಬುದ್ಧಿವಂತರು ನಿಮ್ಗೋಸ್ಕರ ಸಿದ್ಧವಾದವರು, ಬುದ್ಧಿ ಇಲ್ಲದವರು ಮೂಢಭಕ್ತರು. ವಾಕ್ಯವನ್ನು ಕೇಳಿ ಕೊನೆಯದಾಗಿ ಲೋಕ ಆಶೆಗಳಿಗೆ ಬಿದ್ದು ತಮ್ಮ ಬದುಕುಗಳನ್ನ ನಾಶ ಮಾಡಿಕೊಳ್ಳುವವರು ಅಂತೇಳಿ ವಾಕ್ಯದ ಮೂಲಕ ತಿಳ್ಕೊಂಡಿದ್ದೀವಿ ತಂದೆ. ನಿಮ್ಮ ಮಕ್ಕಳಿಗೆ ಇದ್ದದ್ದು ಇದ್ದ ಹಾಗೆ ವಾಕ್ಯಗಳನ್ನು ಸಾರಿದ್ದೀವಿ ತಂದೆ. ನಿಮ್ಮ ಮಕ್ಕಳು ಬುದ್ಧಿವಂತರಾಗಿ, ಒಳ್ಳೆ ಭಕ್ತರಾಗಿ, ವಾಕ್ಯದ ಮೂಲಕ ಅಲಂಕರಿಸಿಕೊಂಡು ಈ ಲೋಕದಲ್ಲಿ ನಿಮ್ಮನ್ನ ಮಹಿಮೆ ಪಡಿಸಿ ತಂದೆ, ನಿಮ್ಮ ಸೇವೆ ಮಾಡಿ ಎರಡನೇ ಪ್ರತ್ಯಕ್ಷತೆಗಾಗಿ ಸಿದ್ಧರಾಗುವಂತೆ ನಿಮ್ಮ ಮಕ್ಕಳನ್ನ ಬಲಪಡಿಸಿ ತಂದೆ. ಎಲ್ಲರನ್ನು ಕಾಪಾಡಿ ತಂದೆ, ಕನಿಕರಿಸಿ ತಂದೆ. ಮುಖ್ಯವಾಗಿ ಈ ದಿನ ತಂದೆಯಾದ ದೇವರೇ, ನಿನ್ನ ಮಗನು ದುರ್ಗೇಶ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಗನಿಗೆ ತಂದೆಯಾದ ದೇವರೇ ಆಪರೇಷನ್ ಇದೆ. ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ದಯಪಾಲಿಸಿ ಆ ಮಗನನ್ನು ಮುಟ್ಟಿ ಕಾಪಾಡಿ ತಂದೆ, ಕನಿಕರಿಸಿ ತಂದೆ. ಅದೇ ರೀತಿಯಲ್ಲಿ ಅನಿಲ್ ಕುಮಾರ್ ತಮ್ಮನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಗನನ್ನು ಮುಟ್ಟಿ ಕಾಪಾಡಿ ಕನಿಕರಿಸಿ ಅವ್ರ ಮಧ್ಯದಲ್ಲಿ, ಅವ್ರ ಕುಟುಂಬದ ಮಧ್ಯದಲ್ಲಿ ಸಮಾಧಾನವನ್ನು ದಯಪಾಲಿಸಿ ತಂದೆ. ಮೊನ್ನೆ ದಿನದಂದು ಆಕ್ಸಿಡೆಂಟ್ ಆಗಿದೆ ಎಂದು, ತಲೆಗೆ ಪೆಟ್ಟಾಗಿದೆ ಎಂದು ಕೇಳಿದ್ದೇನೆ.
ಆ ಮಗನನ್ನು ಮುಟ್ಟಿ ತಂದೆ, ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀವಿ ತಂದೆ. ಮೊರೆ ಇಡ್ತಾ ಇದ್ದೀವಿ ತಂದೆ. ಬೇಡ್ತಾ ಇದ್ದೀವಿ, ಕನಿಕರಿಸಿ. ನಿಮ್ಮ ಮಗನಾಗಿರುವಂತಹ ಅನಿಲ್ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಕನಿಕರಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ನಿಮ್ಮ ಸೇವಕನಾಗಿರುವಂತ ಇಮ್ಮಾನುವೇಲ್ ರವರ ಮಗಳು ದೈವ ಕೃಪಾ ಅನಾರೋಗ್ಯದಲ್ಲಿದ್ದಾಳೆ. ಆ ಮಗಳ ವಿಷಯದಲ್ಲಿ ಕೂಡ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ, ಆ ಮಗಳನ್ನು ಕನಿಕರಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಕನಕಪುರದಲ್ಲಿದ್ದಂತ ಗುಂಡಮ್ಮ ಎಂಬುವಂತ ನಿಮ್ಮ ಮಗಳ ಒಂದು ಸಂಬಂಧಿಕರಲ್ಲಿ ಕೂಡ ಅನಾರೋಗ್ಯದಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಅವರು ಕೂಡ ಒಳ್ಳೆಯ ಆರೋಗ್ಯವನ್ನ ದಯಪಾಲಿಸುತ್ತದೆ. ಸಭೆಯಲ್ಲಿದ್ದಂತೆ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಮೊನ್ನೆ ದಿನದಂದು ತಂದೆ, ಶನಿವಾರ ಭಾನುವಾರ 2 ದಿನ ಯಾದಗಿರಿಯಲ್ಲಿ ಆಶನಾಳ್ ಎಂಬ ಗ್ರಾಮದಲ್ಲಿ ನಿಮ್ಮ ವಾಕ್ಯವೆಂಬ ಬೀಜವನ್ನು ಬಿತ್ತಿದ್ದೇವೆ ತಂದೆ. ನಿಷ್ಫಲವಾಗದಂತೆ ಅಲ್ಲಿ ಫಲ ಕೊಡುವಂತೆ ಸಹಾಯ ಮಾಡಿ, ಕನಿಕರಿಸಿ ನಿಮ್ಮ ಕೃಪೆ ತೋರಿಸಿ ತಂದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸುವಾರ್ತೆ ಕಾರ್ಯಕ್ರಮ ಬಹಳ ಇದೆ ತಂದೆ, ಎಲ್ಲ ಕಡೆ ಹರಡುವಂತೆ ಸಹಾಯ ಮಾಡಿ ತಂದೆ. ಇನ್ನೂ ಕೆಲವರು ತಂದೆಯಾದ ದೇವರೇ, ನಿಮ್ಮನ್ನು ನಿಮ್ಮ ಜ್ಞಾನ ಉನ್ನತವಾಗಿ ಪ್ರಚಾರ ಮಾಡುವಾಗ ಕೆಲವರು ಅರ್ಥ ಮಾಡಿಕೊಳ್ಳದೆ ದ್ರೋಹಿಗಳು ತಂದೆಯಾದ ದೇವರೇ ಸಮಾಜದಲ್ಲಿ ಹುಚ್ಚುಚ್ಚಾಗಿ ಪ್ರಕಟಣೆ ಮಾಡ್ತಾ ಇದ್ದಾರೆ. ಅವರ ವಿಷಯದಲ್ಲಿ ತಂದೆ ನಿಮ್ಮ ಪಾದದ ಬಳಿಯಲ್ಲಿ ಒಪ್ಪಿಸ್ತಾ ಇದ್ದೀವಿ, ಕನಿಕರಿಸಿ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಈ ಒಂದು ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳನ್ನ ಸೇರಿಸುವಂತ ನಿಮ್ಮ ಮಗಳಾಗಿರುವಂತಹ ರೇಖಾರವ್ರಿಗೋಸ್ಕರ, ರೇಖಾ ಅವರ ಮಗನಿಗೋಸ್ಕರ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಆಶೀರ್ವದಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಬೆಳೆಯುವಂತೆ ಮಕ್ಕಳನ್ನು ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ ಇಮ್ಮಾನುವೇಲ್ ರವ್ರಿಗೋಸ್ಕರ, ಮನೋಜ್ ಕುಮಾರ್ಗೋಸ್ಕರ, ವಿಲ್ಸನ್ಗೋಸ್ಕರ, ಜ್ಞಾನ ರಾಜುರವ್ರಿಗೋಸ್ಕರ, ನವೀನ್ಗೋಸ್ಕರ, ಅಂಜೀರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ತಂದೆ ಪ್ರತಿನಿತ್ಯ ಕೂಡ ಸಮಯ ಕೊಟ್ಟು ಅದೇ ರೀತಿಯಲ್ಲಿ ನಿಮ್ಮ ಸೇವಕರು ಆಗಿರುವಂತ ಜೋಯಿಲ್ ನಾರಾಯಣರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿನಿತ್ಯ ವಾಕ್ಯಗಳನ್ನ ಕೊಡ್ತಾ ಇದ್ದಾರೆ, ನಿಮ್ಮ ಮಕ್ಕಳನ್ನ ಬಲಪಡಿಸ್ತಾ ಇದ್ದಾರೆ, ನಿಮ್ಮ ಸೇವೆಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ. ಆ ಕುಟುಂಬವನ್ನು, ಎಲ್ಲರ ಕುಟುಂಬವನ್ನು ಆಶೀರ್ವದಿಸಿ ಕಾಪಾಡಿ ತಂದೆ. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಿ ತಂದೆ. ಆರ್ಥಿಕವಾದಂತ ಸಹಾಯವನ್ನು ದಯಪಾಲಿಸಿ ತಂದೆ. ಕಷ್ಟ ನಷ್ಟಗಳು ಏನೇ ಇದ್ರೂ ಕೂಡ ಮಕ್ಕಳನ್ನು ಕನಿಕರಿಸಿ ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾಡಬೇಕಾದಂತ ಸುವಾರ್ತೆ ಪರಿಚರ್ಯ ಬಹಳ ಇದೆ ತಂದೆ. ಯಥಾರ್ಥವಾಗಿ ಅಭಿವೃದ್ಧಿ ಮಾಡುವಂತೆ ಸಹಾಯ ಮಾಡಿ. ನಮ್ಮ ಮೇಲೆ ದ್ವೇಷ ಇಟ್ಕೊಂಡು ಹಾಗೆಯಿಂದ ಇದ್ದಂತ ಮಕ್ಕಳನ್ನು ಕೂಡ ಕನಿಕರಿಸಿ ಕಾಪಾಡಿ. ಮಾಡಬೇಕಾದಂತ ಎಲ್ಲಾ ಕೆಲಸಗಳನ್ನ ನಾವು ಪೂರ್ತಿ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ನಮ್ಮನ್ನ ಬಲಪಡಿಸಿ ತಂದೆ. ಈ ದಿನ ಪ್ರಯಾಣ ಇದೆ ತಂದೆ. ಹಳೆಬೀಡಿನಲ್ಲಿ ಕಾರ್ಯಕ್ರಮ ಹಾಗೂ ಮಂಗಳೂರಿನಲ್ಲಿ ನಾಳೆ, ನಾಡಿದ್ದು ಹಿಬ್ಬೂಡಲ್ಲಿ ಈ ಒಂದು ತಿಂಗಳಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ಎಲ್ಲಾ ಕಡೆ ತಂದೆ ನಿಮ್ಮನ್ನು ಮಹಿಮೆ ಪಡಿಸ್ಬೇಕು, ನಿಮ್ಮನ್ನು ಕೊಂಡಾಡಬೇಕು, ನಿಮ್ಮನ್ನು ಆರಾಧಿಸಬೇಕು. ಎಲ್ಲಾ ರೀತಿಯಲ್ಲಿ ನಮಗೆ ಸಹಾಯ ಮಾಡಿ. ಪ್ರಯಾಣದಲ್ಲಿ, ಕಾರ್ಯಕ್ರಮದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಜೊತೆಯಾಗಿದ್ದು ನಡೆಸಿ ತಂದೆ. ಸಭೆಯಲ್ಲಿದ್ದಂತ ಎಲ್ಲಾ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಎಲ್ಲಾರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನ ಕನಿಕರಿಸಿ, ಎಲ್ಲರನ್ನು ಕಾಪಾಡಿ, ಆತ್ಮಿಕವಾಗಿ ಪ್ರತಿಯೊಬ್ಬರು ಬೆಳೆಯುವಂತೆ ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ. ನಾಳೆ ಮಂಗಳೂರು ಪಟ್ಟಣದಲ್ಲಿ ನಡೆಯುವಂತ ಮೀಟಿಂಗ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.